तस्यै जनकात्मजायै नमोस्तु रुद्रेन्द्र यमानिलेभ्यः नमोस्तु चंद्रार्कमरुद्गणेभ्यः श्रीरामचंद्र परब्रह्मणे नमः। ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಈ ಶ್ರೀಮದ್ ರಾಮಾಯಣ ಚಿಂತನೆಯ ಈ 9 ದಿನಗಳ ಅವಧಿಯಲ್ಲಿ ಇಂದು 7ನೆಯ ದಿನ. ಮೊನ್ನೆ ತಾನೇ ಆರಂಭ ಮಾಡಿದ ಹಾಗಿದೆ. 7ನೆಯ ದಿನಕ್ಕೆ ನಾವೆಲ್ಲರೂ ಕೂಡ ಬಂದು ತಲುಪಿದೆ. ಯಾವುದಾದರೂ ಒಂದು ರಾಮಾಯಣದ ಘಟ್ಟವನ್ನ, ಒಂದು ಕಾಂಡವನ್ನ ಪೂರ್ಣವಾಗಿ ಒಂದಷ್ಟು ಚಿಂತನೆಯನ್ನ ಮಾಡೋಣ ಅನ್ನುವಂತಹ ಒಂದು ಆಲೋಚನೆಯಿಂದ ಹೊರಟಂಥದ್ದು ಅಯೋಧ್ಯಾಕಾಂಡದ ಒಂದು ಚಿಂತನೆಯಲ್ಲಿ ನಾವು ತೊಡಗಿದ್ದೇವೆ. ರಾಮಚಂದ್ರನು ಪರಿಪೂರ್ಣವಾಗಿ ಆ ಒಂದು ದಶರಥನಿಗೆ ದಶರಥನು ಕೇಳಿಕೊಂಡ ಕೈಕೇಯಿಯ ಮೂಲಕ ಅದರಂತೆ ನಡೆಸೋದಿಕ್ಕಾಗಿ ಅವನು ವನವಾಸಕ್ಕೆ ಹೊರಟು ಆಗಿದೆ. ಸುಮಂತ್ರನ ಜೊತೆಗೆ ಹತ್ತಿ ಅವನು ರಥದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲೊಂದು ಪ್ರಯಾಣವನ್ನ ಮಾಡ್ತಾ ಇದ್ದಾಗ ಸಮಸ್ತರೂ ಕೂಡ, ಅಯೋಧ್ಯೆಯ ವಾಸಿಗಳೆಲ್ಲರೂ ಕೂಡ ಬಹಳ ದುಃಖಿತರಾಗಿದ್ದಾರೆ. ಎಷ್ಟರ ಮಟ್ಟಿಗೆ ದುಃಖಿತರು ಆಗಿದರಪ್ಪ ಅಂದ್ರೆ, ತಮ್ಮ ಮನೆಯ ಒಬ್ಬ ಕುಟುಂಬ ಸದಸ್ಯನನ್ನ ಕಳೆದುಕೊಂಡಾಗ ಎಷ್ಟು ದುಃಖ ಅನ್ನುವಂಥದ್ದು ಆಗತ್ತೋ ಅಷ್ಟು ದುಃಖ ಆಗ್ತಾ ಇದೆ ಅಂತ ಎಲ್ಲರಿಗೂ ಕೂಡ. ಆ ದುಃಖದ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ರಾಮಚಂದ್ರನು ಹೊರಟ ಮೇಲೆ ದಶರಥನು ಅರಮನೆಯ ಬಾಗಿಲಿಗೆ ಬಂದಂಥವನಾದ ಮೇಲೆ ಸುಮಂತ್ರನು ಆ ರಥದಲ್ಲಿ ಕೂಡಿಸಿಕೊಳ್ತಾನೆ. ಮುಂದಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಆಗ ಯಾ ಪ್ರೀತಿ ಬಹುಮಾನಶ್ಚ ಅಯೋಧ್ಯ ನಿವಾಸಿನ ಮತ್ಪ್ರಿಯಾರ್ಥಂ ವಿಶೇಷೇಣ ಭರತೆ ಸ ವಿಧೀಯತಾಂ. ಅಲ್ಲಿ ಒಂದೇ ಒಂದು ಶಬ್ದವನ್ನ ವಾಲ್ಮೀಕಿಗಳು ಬರೀತಾರೆ. ತುಂಬಾ ಒಳ್ಳೆಯ ಶಬ್ದವನ್ನ ಬರೀತಾರೆ. ಆ ಒಂದು ಶಬ್ದವನ್ನು ಹೇಳಲೇಬೇಕು ಅಂತ ಹುಡುಕ್ತಾ ಇದ್ದಾರೆ. ನೋಡಿ, ಆಯ್ತು, ಅಲ್ಲಿ ನಾಗ್ನಿಹೋತ್ರಾಣಿ ಹೂಯಂತ ನಾಪಚಾನ್ ಗೃಹಮೇಧಿನಃ ಅಕುರ್ವನ್ನ ಪ್ರಜಾಕಾರ್ಯಂ ಸೂರ್ಯಾಶ್ಚ ಅಂತರತೀಯತ ಬೆಸೃಪನ್ ಕಬಲಾನ್ನಾಗಾಹ ಗಾವೋ ವತ್ಸಾನ್ನ ಪಾಯಯನ್ ಪುತ್ರಂ ಪ್ರಥಮಜಂ ಲಬ್ಧ್ವಾ ಜನನಿ ನಾಭ್ಯನಂದತ. ನೋಡಿ, ರಾಮಚಂದ್ರನು ಸುಮಂತ್ರನ ಜೊತೆಗೆ ಹೋದಾಗ ಇಡೀ ಅಯೋಧ್ಯ ಪಟ್ಟಣ ಹಾಹಾಕಾರದಿಂದ ಎದ್ದೇಳ್ತಂತೆ. ಹಾಹಾಕಾರದಿಂದ ಎದ್ದಾಗ ಅಲ್ಲಿರುವಂತಹ ಎಲ್ಲ ಅಮ್ಮಂದಿರು ಕೂಡ ಒಂದು ಮಾತನ್ನ ಹೇಳ್ತಿದ್ದಾರೆ. ಒಮ್ಮೊಮ್ಮೆ ನಾವು ರಾಮಚಂದ್ರನಿಗೆ ಗದರಿ ಬಿಡ್ತಿದ್ವಿ. ಗದರಿದಾಗೂ ಕೂಡ ರಾಮಚಂದ್ರನು ಒಮ್ಮೆಯೂ ತಿರುಗಿ ಮಾತಾಡ್ತಿರ್ಲಿಲ್ಲ. ಅಂತಹ ರಾಮಚಂದ್ರನು ಅವನು ಕೌಸಲ್ಯಾಯ ಮಹಾತೇಜಾಹ ಯಥಾ ಮಾತರಿ ವರ್ತದೆ. ಕೌಸಲ್ಯ ತಾಯಿಯ ಜೊತೆಗೆ ಕೌಸಲ್ಯೆಯ ತಾಯಿಯ ಮೇಲೆ ಯಾವ ವರ್ತನೆಯನ್ನ ರಾಮಚಂದ್ರನು ಇಟ್ಟುಕೊಂಡಿದ್ನೋ ಅದೇ ವರ್ತನೆಯನ್ನೇ ನಮ್ಮೆಲ್ಲರ ಮೇಲೂ ಇಟ್ಟುಕೊಂಡಿದ್ದ ಅಂತೆಲ್ಲ ದುಃಖ ಮಾಡಿದ ಮೇಲೆ ರಾಮಚಂದ್ರನು ಹೋಗುವ ದಿನ ನಾಗ್ನಿಹೋತ್ರಾಣಿ ಅಭೂಯಂತ. ಯಾರೊಬ್ಬರೂ ಕೂಡ ನಿತ್ಯ ಕರ್ಮವಾಗಿರುವಂತಹ ಅಗ್ನಿಹೋತ್ರವನ್ನ ಮಾಡಲಿಲ್ವಂತೆ. ಅಗ್ನಿಹೋತ್ರಕ್ಕೆ ಯಜ್ಞೇಶ್ವರ ಮೇಲಕ್ಕೆ ಬರ್ತಿಲ್ವಂತೆ. ನಿತ್ಯ ಕರ್ಮ ಅಗ್ನಿಹೋತ್ರ ಅದು ಮೇಲಕ್ಕೆ ಬರ್ತಿಲ್ಲಂತೆ. ಅಷ್ಟೇ ಅಲ್ಲ, ನಾಪಚನ್ ಗೃಹಮೇಧಿನಃ, ಯಾವೊಬ್ಬ ಗೃಹಸ್ಥನೂ ಕೂಡ ಮನೆಯಲ್ಲಿ
ಅಡಿಗೆಯನ್ನ ಮಾಡ್ಲಿಲ್ವಂತೆ. ವ್ಯಸೃಪನ್ ಕಬಲಾನ್ ನಾಗಾಹ. ನಾವು ಕಬಲ ಅಂದ್ರೆ ಆನೆಗೆ ಈ ರಾಗಿ ಇತ್ಯಾದಿಗಳೆಲ್ಲ ಪದಾರ್ಥವನ್ನ ಹಿಟ್ಟನ್ನ ಮಾಡಿ ಇಷ್ಟಿಷ್ಟಪ್ಪ ಉಂಡೆ ಮಾಡ್ತಾರೆ, ಅದಕ್ಕೆ ಕಬಲ ಅಂತ ಹೇಳ್ತಾರೆ. ಅದನ್ನ ಆನೆಯ ಬಾಯಿಗೆ ಇಡ್ತಾರೆ, ಅದು ತಿನ್ನತ್ತೆ, ಅದಕ್ಕೆ ಕಬಲ ಅಂತ ಹೇಳ್ತಾರೆ. ಆನೆಯ ಬಾಯಿಗೆ ಆ ಕಬಲವನ್ನ ಇಟ್ರೆ ಅದು ಕೆಳಗಡೆ ಎಸಿತಂತೆ. ಆನೆಯೂ ತಿನ್ಲಿಲ್ವಂತೆ ರಾಮಚಂದ್ರ ಕಾಡಿಗೆ ಹೋಗಿದ್ದಲ್ಲಿ. ಆನೆಗೆ ಅಷ್ಟೇ ಅಲ್ಲ, ಗಾವೋ ವತ್ಸಾನ್ನ ಪಾಯಯನ್. ನೋಡಿ, ಕರು ಅಮ್ಮನ ಕೆಚ್ಚಲಿಗೆ ಬಾಯನ್ನ ಹಾಕಿದರೆ ಅಮ್ಮ ಕೆಚ್ಚಲಿಗೆ ಹಾಲನ್ನ ಇಳಿಸ್ತಿಲ್ವಂತೆ. ಅಮ್ಮ ಕೆಚ್ಚಲಿಗೆ ಹಾಲನ್ನ ಇಳಿಸ್ತಿಲ್ವಂತೆ. ಹಸುಗಳಿಗೆ ಎಷ್ಟು ದುಃಖ ಆಯ್ತು ನೋಡಿ. ಈ ಒಂದು ವಾಕ್ಯ ಇದೆಯಲ್ಲ, ಪುತ್ರಂ ಪ್ರಥಮಜಂ ಲಬ್ಧ್ವಾ ಜನನಿ ನಾಭ್ಯನಂದತ. ಯಾರು ಈ ವಾಕ್ಯವನ್ನ ಚೆನ್ನಾಗಿ ಬೆಳೆಸುವಂಥವರು, ವಿಶೇಷವಾಗಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಮಾಸ್ತಿಯವರು, ಅವರು ಏನಾದ್ರೂ ಈ ವಾಕ್ಯದ ಒಂದು ಸಾಲು ಸಿಕ್ಕಿದ್ರೆ ಅದ್ಭುತವಾದ ಒಂದು ಕಥೆಯನ್ನೇ ಬರೆದು ಬಿಡ್ತಿದ್ರು. ಏನರ್ಥ ಇದಕ್ಕೆ? ಪುತ್ರಂ ಪ್ರಥಮಜಂ ದೃಷ್ಟ ಜನನಿ ನಾಭ್ಯನಂದತ. ಇಬ್ರು ದಂಪತಿಗಳಿದ್ರಂತೆ, ಮದುವೆಯಾಗಿ ಬಹಳಷ್ಟು ವರ್ಷಗಳಾಗಿತ್ತು. ವರ್ಷಗಳಾದಾಗ ಆ ಭಗವಂತನಿಗೆ ಹರಕೆ ಹೊತ್ತುಕೊಂಡು ಮಾಡಿಕೊಂಡು ಎಲ್ಲಾ ಮಾಡಿಕೊಂಡ ನಂತರ ಏನಾಯ್ತಂತೆ ಅಂದ್ರೆ ಅವಳು ಗರ್ಭವತಿ ಆದಂತೆ. ಯಾರು? ಆ ಹೆಣ್ಣು ಮಗಳು ಗರ್ಭವತಿ ಆದಂತೆ. ಯಾವತ್ತು ರಾಮಚಂದ್ರ ಕಾಡಿಗೆ ಹೋದನೋ ಅವತ್ತಿನ ದಿನ ಒಂದು ಗಂಡು ಮಗು ಹುಟ್ಟದಂತ ಅವಳಿಗೆ. ಯಾರಿಗೆ? ಆ ಹೆಣ್ಣು ಮಗುವಿಗೆ. ಆ ಗಂಡು ಮಗುವನ್ನ ಕೈಯಲ್ಲಿ ಹಿಡಿದುಕೊಂಡಾಗೂ ಕೂಡ ಆ ದಂಪತಿಗಳಿಗೆ ಸಂತೋಷವಾಗಲಿಲ್ಲ. ನೋಡಿ, ಪುತ್ರಂ ಪ್ರಥಮಜಂ ಲಬ್ಧ್ವಾ ಜನನಿ ನಾಭ್ಯನಂದತ. ಅಷ್ಟು ವರ್ಷಗಳ ಕಾಲ ಬಯಕೆಯಿಂದ ಹಡೆದಂತಹ ಮಗುವನ್ನ ಪಡೆದರೂ ಕೂಡ, ಅಯ್ಯೋ ರಾಮಚಂದ್ರ ಕಾಡಿಗೆ ಹೋಗಿದ್ದಿನ ಹುಟ್ಟುಬಿಟ್ಟಿಯಲ್ಲ ನೀನು ಅಂತ ಆ ಮಗುವಿಗೆ ಅವರು ಆ ಮಗುವನ್ನ ನೋಡಿ ಸಂತೋಷವನ್ನ ಪಡ್ಲಿಲ್ವಂತೆ. ನೋಡಿ, ಇದು ಒಂದು ಜೀವ ಇರುವಂತಹ ವಸ್ತುಗಳು ಮಾಡಿದ್ರೆ ಪ್ರಕೃತಿ ಹೇಗೆ ರಾಮನು ಹೋಗಿದ್ದನ್ನ ಅನುಭವಿಸ್ತು ಅಂದ್ರೆ ಹೇಳ್ತಾರೆ, ನವಾತಿ ಪವನಃ ಶೀತ. ಗಾಳಿ ತಂಪಾಗಿ ಬೀಸ್ತಿಲ್ವಂತೆ. ಶಶಿ ಸೌಮ್ಯ ದರ್ಶನ. ಅವತ್ತಿನ ಪೌರ್ಣಿಮೆಯ ಚಂದ್ರ ಆಕಾಶದಲ್ಲಿ ಕಂಡ್ರೆ ಚಂದ್ರನನ್ನ ನೋಡಿ ಯಾರಿಗೂ ಸಂತೋಷವಾಗಿಲ್ವಂತೆ. ಸೌಮ್ಯ ದರ್ಶನವನ್ನ ಚಂದ್ರ ಕೊಡ್ಲಿಲ್ವಂತೆ. ನ ಸೂರ್ಯ ಸ್ತಪತೆ ಲೋಕಂ. ಸೂರ್ಯನು ಜಗತ್ತನ್ನ ಹೆಚ್ಚಾಗಿ ಬೆಳಗಲಿಲ್ವಂತೆ. ಏನ್ ಹೇಳಿ? ಸೂರ್ಯನು ಹೆಚ್ಚಾಗಿ ಜಗತ್ತನ್ನ ಬೆಳಗಲಿಲ್ವಂತೆ. ಸರ್ವಂ ಪರ್ಯಾಕುಲಂ ಜಗತ್. ಇಡೀ ಜಗತ್ತೇ ಅಸ್ತವ್ಯಸ್ತವಾಗಿ ಕಾಣಿಸ್ತಂತೆ. ಅನರ್ಥಿನಃ ಸುತಾಹ ಸ್ತ್ರೀಣ ಭರ್ತಾರೋ ಭ್ರಾತರಸ್ತತ. ಮಕ್ಕಳು, ಚಿಕ್ಕ ಮಕ್ಕಳು ತಾಯಿ ಬೇಕು ಅಂತ ನೆನೆಸಿ ಅಳ್ಳಿಲ್ವಂತೆ. ಎಲ್ಲಿ ಕೂತಿದ್ವು ಅಲ್ಲೇ ಕೂತಿದ್ವಂತೆ. ಒಂದೆರಡು ನಿಮಿಷ ಆದ ತಕ್ಷಣ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ? ಅಮ್ಮ ಅಂತ ಅಳ್ತಾರೆ. ಇಲ್ಲ ಯಾರು ಗುರ್ತಿರೋರಿಲ್ಲ ಅಂದ್ರೆ ಅಳ್ತಾರೆ. ಆದ್ರೆ ಅವತ್ತಿನ ದಿನ ಚಿಕ್ಕ ಮಕ್ಕಳು ತಂದೆ ತಾಯಿಯನ್ನ ನೋಡಿ ರೋಧಿಸ್ತಿಲ್ವಂತೆ. ಗಂಡಂದಿರು ಹೆಂಡತಿಯರು ಗಂಡರನ್ನ ಆದರಿಸಲಿಲ್ವಂತೆ. ಸೋದರರು ಅಣ್ಣ ತಮ್ಮಂದಿರನ್ನ ಬಯಸ್ತಿಲ್ವಂತೆ. ಎಲ್ಲರೂ ಕೂಡ ಅವರ ಕುಟುಂಬ ಪರಿವಾರವನ್ನ ಬಿಟ್ಟು ಎಲ್ಲರೂ ಕೂಡ ರಾಮಚಂದ್ರನನ್ನೇ ಆಲೋಚನೆ ಮಾಡ್ತಾ ಇಡೀ ಅಯೋಧ್ಯ ಪಟ್ಟಣ ದುಃಖದಲ್ಲಿ ಮುಳುಗುದಂತೆ. ನೋಡಿ, ದಶರಥ ನಿಂತಿದ್ದಾನೆ. ಸುಮಂತ್ರನಿಗೆ ಕೂಗದ, ಸುಮಂತ್ರ ಹೋಗಬೇಡ, ಸುಮಂತ್ರ ಹೋಗಬೇಡ, ಇರು, ಇನ್ ಒಂದೇ ಒಂದು ಕ್ಷಣ ನಾನು ರಾಮಚಂದ್ರನನ್ನ ಕಣ್ಣು ತುಂಬ ಕಂಡು ಬಿಡ್ತೇನೆ, ನಿಲ್ಲು ಅಂತ ಹೇಳ್ದ. ಸುಮಂತ್ರ ಹೊರಟು ಬಿಟ್ಟ. ದಶರಥ ನಿಂತಿದ್ದಾನೆ. ಪೂರ್ಣ ರಥ ಕಾಣಿಸ್ತಿದ್ದಂತ. ವಾಲ್ಮೀಕಿಗಳ ಒಂದು ಆಲೋಚನೆ ನೋಡಿ, ಮೊದಲಿಗೆ ದಶರಥನಿಗೆ ಪೂರ್ಣ ರಥ ಕಾಣಿಸ್ತಾ ಇತ್ತಂತೆ. ಸ್ವಲ್ಪ ಹೊತ್ತಿನ ಮೇಲೆ ರಥದ ಮಧ್ಯಭಾಗ ಮಾತ್ರ ಕಾಣಿಸ್ತಂತೆ.
ಇನ್ನು ಸ್ವಲ್ಪ ಹೊತ್ತಿನ ನಂತರ ರಥದ ಮೇಲೆ ಕಟ್ಟಂತಹ ಧ್ವಜ ಮಾತ್ರ ಕಾಣಿಸ್ತಂತೆ. ಇನ್ನು ಸ್ವಲ್ಪ ಹೊತ್ತಿನ ನಂತರ ಕುದುರೆಗಳು ಹೋದಂತಹ ಆ ಧ್ವಜವೂ ಮರೆಯಾಗಿ, ಆ ಧ್ವಜವೂ ಕೂಡ ಮರೆಯಾಗಿ, ಆ ಕುದುರೆಗಳು ಹೋದಂತಹ ರಥ ಹೋದಂತಹ ಧೂಳು ಮಾತ್ರ ಕಾಣಿಸ್ತಂತೆ. ಅಲ್ಲೇ ನಿಂತಿದ್ದಂತೆ. ಆ ರಾಮಚಂದ್ರ ಹೋಗ್ತಿರೋ ರಥದ ಧೂಳು ಅಂತ ನೋಡ್ಕೊಂಡು ನಿಂತ್ಕೊಂಡಂತೆ. ಇನ್ನೂ ಸ್ವಲ್ಪ ದೂರ ಹೋಯ್ತಂತೆ. ಇನ್ನೂ ಸ್ವಲ್ಪ ದೂರ ಹೋದ ನಂತರ ಆ ಧೂಳು ಮರೆಯಾಗಿದಂತೆ. ಧೂಳು ಮರೆಯಾದಾಗ ಏನಾಯ್ತು ಅಂದ್ರೆ, ಮಹಾರಾಜ ಹೇಳದಂತೆ ನೆಲದ ಮೇಲೆ ಕುಸಿದು ಬಿಟ್ಟಂತೆ. ಹಾ ರಾಮ, ಹೊರಟು ಬಿಟ್ಟಿಯಾ? ಅಯೋಧ್ಯೆಯ ಸೂರ್ಯ ಇಂದು ಮುಳುಗಿ ಹೋದ. ಯಾವ ಅಯೋಧ್ಯೆಯಲ್ಲಿ ಸೂರ್ಯ ಇದ್ದ ಇವತ್ತಿಗೆ ಮುಳುಗಿ ಹೋದ ಅಂತ ಅಂದುಕೊಂಡು ನೆಲದ ಮೇಲೆ ಕುಸಿದು ಬಿದ್ದು ಬಿಟ್ಟಂತೆ. ಪಕ್ಕದಲ್ಲಿ ಕೌಸಲ್ಯ ನಿಂತಿದ್ದಂತೆ. ಮಹಾರಾಜ ಕುಸಿದು ಬಿದ್ದು ಬಿಟ್ಟ ಅಂತ ಬಂದು ಆ ಕೌಸಲ್ಯ ಆ ಒಂದು ಬಲಗೈಯನ್ನ, ಈ ಭುಜವನ್ನ ಹಿಡ್ಕೊಂಡು ಮಹಾರಾಜನ ಎತ್ತಿದ್ದಂತೆ. ದೂರದಲ್ಲಿ ಕೈಕೇಯಿ ನಿಂತೇಳಿ, ಕೈಕೇಯಿ ಬಂದು ಎಡಭುಜವನ್ನ ಹಿಡ್ಕೊಂಡಂತೆ. ಆ ಹಿಡಿದುಕೊಂಡಾಗ ದಶರಥ ಬಿದ್ದೋನು ಕಣ್ಣು ಬಿಟ್ಟಂತೆ. ಕೈಕೇಯಿ ಎಡಗೈಯನ್ನ ಮುಟ್ಟಿದ್ದಂತೆ. ಮುಟ್ಟಿದಾಗ ಏನಂತ ಹೇಳಿದ ದಶರಥ, ಕೈಕೇಯಿ ಮಮಾಂಗಾನಿ ಸ್ಪ್ರಾಕ್ಷಿಪ್ತಂ ದುಷ್ಟಚಾರಿಣಿ ನಹಿತ್ವಾಂ ದ್ರಷ್ಟುಮಿಚ್ಚಾಮಿ ನ ಭಾರ್ಯ ನ ಚ ಬಾಂಧವ. ಕೈಕೇಯಿ, ನನ್ನನ್ನು ನೀನು ಮುಟ್ಟಬೇಡ. ನೀನು ನನಗೆ ಹೆಂಡತಿಯೂ ಅಲ್ಲ, ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ನೀನು ನನ್ನ ಹೆಂಡತಿಯೂ ಅಲ್ಲ, ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ಯೇ ಚತ್ವಾಂ ಅನುಜೀವಂತಿ ನಾಹಂ ತೇಷಾಂ ನತೇ ಮಮ. ಇನ್ನು ಮುಂದೆ ನಾನು ನಿನ್ನವನಲ್ಲ, ನಿನ್ನವರು ನನ್ನವರಲ್ಲ. ನನ್ನ ಭಾಗಕ್ಕೆ ಯಾರೂ ಇಲ್ಲ. ಯಾಕೆ ಗೊತ್ತಾ? ಕೇವಲ ಅರ್ಥಪರಾಂ ಹಿತ್ವಾಂ ತ್ಯಕ್ತ ಧರ್ಮಾಂ ತ್ಯಜಾಮ್ಯಹಂ. ಎಂಥ ಮಾತು ಗೊತ್ತಾ? ಕೇವಲ ಒಂದು ಅಧಿಕಾರ ಮತ್ತು ಹಣದ ಆಸೆಗೆ ಧರ್ಮವನ್ನ ತ್ಯಾಗ ಮಾಡಿದಂಥವಳು ನೀನು. ಕೇವಲ ಅಧಿಕಾರ ಮತ್ತು ಹಣದ ಆಸೆಗೆ ನೀನು ಧರ್ಮವನ್ನ ತ್ಯಾಗ ಮಾಡಿದಂಥವಳು ನೀನು. ಅದರಿಂದ ಏನು ಬಿಟ್ಟಿದೀಯಾ? ಇನ್ನು ಮುಂದೆ ಎಂದೂ ಕೂಡ ನೀನು ಏನು ಮಾಡಬೇಡ. ನೋಡಿ, ಅಗೃಹಾಂ ಎಚ್ಚತೆ ಪಾಣಿಂ ಅಗ್ನಿಂ ಪರ್ಯಣಯಂ ಚಯದ್ ಅನುಜಾನಾಮಿ ತತ್ಸರ್ವಂ ಅಸ್ಮಿನ್ ಲೋಕೆ ಪರತ್ರಚ. ಯಾಕೆ ಅಂದ್ರೆ ನೋಡಪ್ಪ, ಅಗ್ನಿ ಪರ್ಯಂತವಾಗಿ ಅಗ್ನಿಯನ್ನ ಸಾಕ್ಷಿಯಾಗಿ ಮಾಡಿಕೊಂಡು ಯಾವ ಕೈಯನ್ನ ಹಿಡಿದು ಯಜ್ಞೇಶ್ವರನ ಪ್ರದಕ್ಷಿಣೆ ಮಾಡಿದ್ನೋ ಆ ಕೈಯನ್ನ ಇಂದು ನಿನ್ನ ಕೈಯನ್ನ ನಾನು ಬಿಟ್ಟಿದ್ದೇನೆ, ದೂರ ಹೋಗು, ಬಿಟ್ಟಿದ್ದೇನೆ, ದೂರ ಹೋಗು ನೀನು ಅಂತ ಏನ್ ಮಾಡ್ಬಿಟ್ಟ ಅಂದ್ರೆ, ಅವನು ಪರಿವಾಗಿ ನಿನ್ನ ಜೊತೆಗೆ ನಾನು ಐಹಿಕ ಆಮುಷ್ಮಿಕ ಎಲ್ಲ ಸುಖವನ್ನು ತ್ಯಾಗ ಮಾಡಿದ್ದೇನೆ, ದೂರ ಹೋಗು. ಏನ್ ಮಾಡು ನೀನು? ಕೈಕೇಯಿ ಸಕಾಮ ಭವ ಕೈಕೇಯಿ ವಿಧವ ರಾಜ್ಯಮಾವಸ. ನೀನು ಏನ್ ಅಂದುಕೊಂಡಿದೀಯಾ? ಆಸೆಯಿಂದ ಈ ರಾಜ್ಯವನ್ನ ಪಡೆದುಕೊಂಡೆಲ್ಲ, ನೀನು ಸೌಭಾಗ್ಯವತಿಯಾಗಿ ಖಂಡಿತ ಈ ರಾಜ್ಯ ಸುಖವನ್ನ ನೀನು ನೋಡೋದಿಲ್ಲ ಅಂದ್ಬಿಟ್ಟ. ನೋಡಿ, ದಶರಥ ಇದ್ದಾನೆ, ಇನ್ನು ಬದುಕಿದಾನೆ ದಶರಥ. ದಶರಥ ಹೇಳ್ತಾ ಇದ್ದಾನೆ, ನೀನು ಸೌಭಾಗ್ಯವತಿಯಾಗಿ ರಾಜ್ಯ ಸುಖವನ್ನ ನೀನು ಅನುಭವಿಸೋದಿಲ್ಲ, ವಿಧವಾ ಭವತಿ, ನೀನು ವಿಧವೇ ಆಗ್ತೀಯ ಬಹಳ ಬೇಗ ಅಂತ ದಶರಥನೇ ಹೇಳಿಬಿಟ್ಟ. ಆಗ ಅವಳು ಹೇಳ್ತಾಳೆ, ತ್ರಾಸ ಇಷ್ಯಸಿ ಮಾಂ ಭೂಯಃ ದುಷ್ಟಾ ಹಿರಿವ ವೇಶ್ಮನಿ ಅಥಾಸ್ಮಿನ್ ನಗರೇ ರಾಮ ಚರನ್ ಭೈಕ್ಷ್ಯಂ ಗೃಹೇ ವಸಂ. ನೋಡಿ, ತಕ್ಷಣ ಅವನು ಹೇಳ್ತಾನೆ ಏನು ಅಂತಂದ್ರೆ, ಅಪ್ಪ ನಾನು ಇಲ್ಲಿರಲ್ಲಪ್ಪ, ನನ್ನನ್ನು ಏನ್ ಮಾಡ್ರಿ, ಕೌಸಲ್ಯಾಯ ಗೃಹಂ ಶೀಘ್ರಂ ರಾಮ ಮಾತರ್ನಯಂತು ಮಾಂ. ನನ್ನನ್ನ ಕೌಸಲ್ಯ ಅಂತಃಪುರಕ್ಕೆ ಕರ್ಕೊಂಡು ಹೋಗಿ ಅಂತ ದಶರಥ ಹೇಳ್ತಾನೆ. ನೋಡಿ, ಇದರಿಂದ ಒಂದು ಸಣ್ಣ ಸೂಕ್ಷ್ಮ ನಮಗೆ ಗೊತ್ತಾಗುತ್ತೆ. ದಶರಥ ತನ್ನ ಅಂತಃಪುರ ಅಂದ್ರೆ ಕೈಕೇಯಿಯ ಅಂತಃಪುರವನ್ನೇ ಅನ್ಕೊಂಡ್ಬಿಟ್ಟಿದ್ದ. ಯಾವಾಗಲೂ ಕೂಡ ಮಹಾರಾಜನಿಗೆ ಒಂದು ಭಾಗ ಇರುತ್ತೆ. ಏನಪ್ಪಾ ಅಂದ್ರೆ, ಅವನು ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಮುಂದೆ ರಾಜಭಟರು ನಿಂತು ಅವನಿಗೆ ದಾರಿಯನ್ನ ತೋರಿಸ್ಬೇಕು. ಮಹಾರಾಜ ಇತಃ ಇತಃ ಬನ್ನಿ 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 ಅಂತ ಏನ್ ಮಾಡ್ಬೇಕು? ದಾರಿಯನ್ನ ತೋರಿಸ್ಬೇಕು. ಮಹಾರಾಜ ನಾನು ಅಂತಃಪುರಕ್ಕೆ ಹೋಗ್ಬೇಕು ಅಂದ್ಕೊಂಡ್ಲೆ ಅಂಡರ್ಸ್ಟುಡ್ ಅದು, ಇವನು ಕೈಕೇಯಿ ಅಂತಃಪುರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ಯಾರಿಗೆ? ದಾರಿ ತೋರಿಸೋರಿಗೆ. ಇವತ್ತು ಮಹಾರಾಜ ಬಾಯಿ ಬಿಟ್ಟು ಹೇಳ್ದ, ಕೌಸಲ್ಯಾಯ ಗೃಹಂ ಶೀಘ್ರಂ ರಾಮ ಮಾತುರ್ ನಯಂತು ಮಾಂ. ಏನೋ ನೀವೆಲ್ಲರೂ ಕೂಡ ಏನ್ ಮಾಡ್ರಿ,
ನನ್ನನ್ನ ಕೌಸಲ್ಯೆಯ ಅಂತಃಪುರಕ್ಕೆ ನೀವುಗಳು ಕರೆದುಕೊಂಡು ಹೋಗುವಂಥವರಾಗಿ, ಕೌಸಲ್ಯೆಯ ಅಂತಃಪುರಕ್ಕೆ ನೀವುಗಳು ಕರೆದುಕೊಂಡು ಹೋಗುವಂಥವರಾಗಿ ಅಂತ ಹೇಳಿದ ಮೇಲೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋದ ಮೇಲೆ ಒಂದೇ ಒಂದು ಮಾತನ್ನ ಅಲ್ಲಿರುವಂತಹ ತನ್ನ ಹೆಂಡತಿಯರಿಗೆ, ಕೌಸಲ್ಯಗೆ ಮತ್ತು ಸುಮಿತ್ರೆಗೆ ಒಂದು ಮಾತನ್ನ ಹೇಳ್ತಾನೆ. ಸುಖಿತ ಬತತಂ ಕಾಲಂ ಜೀವಿಷ್ಯಂತಿ ನರೋತ್ತಮ ಪರಿಶ್ವಜಂತೋ ಏ ರಾಮಂ ದ್ರಕ್ಷಂತಿ ಪುನರಾಗತಂ. ನಿಜವಾಗಲೂ ಅವರೇ ಧನ್ಯರಪ್ಪ, ಅವರೇ ಧನ್ಯರು. ಯಾರು? ರಾಮಚಂದ್ರನು ದಂಡಕಾರಣ್ಯವನ್ನ ಮುಗಿಸಿಕೊಂಡು 14 ವರ್ಷವನ್ನ ಕಳೆದುಕೊಂಡು ಬಂದ ಮೇಲೆ ಯಾರು ಅವನನ್ನ ನೋಡುತ್ತಾರೋ, ಅವನನ್ನ ಅಪ್ಪಿಕೊಳ್ಳುತ್ತಾರೋ ಅವರೇ ಧನ್ಯರು, ಅವರೇ ಧನ್ಯರು ಅಂತ ಹೇಳಿದ ಮೇಲೆ ಕೌಸಲ್ಯೆ ದಶರಥನ ಎದುರಿಗೆ ಬಂದು ಮಾತಾಡ್ತಿದ್ದಾಳೆ. ಆಗ ದಶರಥ ಒಂದು ಮಾತನ್ನ ಹೇಳ್ತಾನೆ, ತುಂಬಾ ಸೂಕ್ಷ್ಮವಾದಂತಹ ಮಾತು. ರಾಮಮ್ಮೆ ಅನುಗತಾ ದೃಷ್ಟಿ ಅದ್ಯಾಪಿ ನಿವರ್ತತೆ. ಕೌಸಲ್ಯ, ರಾಮನ ಜೊತೆಗೆ ನನ್ನ ಈ ಕಣ್ಣಿನ ದೃಷ್ಟಿಯೂ ಹೊರಟೋಗ್ಬಿಡ್ತಮ್ಮ. ನನ್ನನ್ನು ಮುಟ್ಟಿ ಮಾತಾಡ್ಸು, ನೀ ಎಲ್ಲಿದೀಯಾ ಅಂತ ನನ್ನನ್ನು ಮುಟ್ಟಿ ಮಾತಾಡ್ಸು ನೀನು. ನೋಡಿ, ಇನ್ನೇನು ಕೆಲವೇ ಕ್ಷಣದಲ್ಲಿ ದಶರಥನು ತನ್ನ ದೇಹತ್ಯಾಗವನ್ನು ಮಾಡ್ತಾನೆ. ಸ್ವಲ್ಪ ಹೊತ್ತು, ತುಂಬಾ ಹೊತ್ತೆಲ್ಲ ಇದೆ. ತನ್ನ ಇಂದ್ರಿಯಗಳೆಲ್ಲವೂ ಕೂಡ ಅವುಗಳ ಶಕ್ತಿಯನ್ನ ಕಳೆದುಕೊಳ್ತಾ ಇದೆ. ಇಂದ್ರಿಯಗಳೆಲ್ಲ ಅವುಗಳ ಶಕ್ತಿಯನ್ನ ಕಳೆದುಕೊಳ್ತಿದೆ. ಆಗ ದಶರಥ ನನ್ನನ್ನು ಮುಟ್ಟು ಮಾತಾಡ್ಸಮ್ಮ ಅಂತ ಹೇಳ್ತಾರೆ. ಆಗ ನೋಡಿ, ಇಲ್ಲಿ ಮತ್ತೆ ಕೌಸಲ್ಯ ಸ್ವಭಾವ ಒಂದು 2 ಶ್ಲೋಕದಲ್ಲಿ ಗೊತ್ತಾಗುತ್ತೆ. ಕೌಸಲ್ಯೆ ಒಂದು ಮಾತನ್ನ ಸೀತಾಮಾತೆಗೆ ಹೇಳಿದ್ರು, ನೋಡಮ್ಮ, ಚೆನ್ನಾಗಿರ್ಬೇಕಾದ್ರೆ ನಾವು ಗಂಡನನ್ನ ಬಹಳ ಚೆನ್ನಾಗಿರ್ತೇವೆ ಅವಳೊಟ್ಟಿಗೆ. ಅವ್ರಿಗೆ ಏನಾದ್ರೂ ಕೆಟ್ಟದಾಗ್ಬಿಡ್ತು ಅಂದ್ರೆ ತುಂಬಾ ಚುಚ್ಚಿ ಚುಚ್ಚಿ ಮಾತಾಡ್ತೇವೆ. ಅದನ್ನ ನೀನು ರಾಮಚಂದ್ರನೊಟ್ಟಿಗೆ ಮಾತಾಡಬೇಡಮ್ಮ ಅಂತ ಅತ್ತೆ ಸೊಸೆಗೆ ಉಪದೇಶ ಮಾಡಿದ್ರು. ನೋಡಿ, ಆ ಉಪದೇಶವನ್ನ ಕೌಸಲ್ಯೆ ಈಗ ತ್ಯಾಗ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಇರ್ತಾರೆ, ಅವ್ರ ಉಪದೇಶಗಳು ಹೇಗೆ ಅಂದ್ರೆ ಮತ್ತೊಬ್ಬರಿಗೆ ಉಪದೇಶ ಮಾಡೋಕೆ ಮಾತ್ರವೇ, ಸ್ವಯಂ ಆಗಿ ಆಚರಣೆ ಮಾಡೋಕೆ ಉಪದೇಶಗಳಿಲ್ಲ. ಕಶ್ಚಿತ್ತು ಮಹಾತ್ಮನ ಹೇಳ್ತಾರೆ, ನಾವು ಉಪದೇಶ ಮಾಡಬೇಕಾದ್ರೆ ಎಲ್ಲರೂ ಪಂಡಿತರಂತೆ, ಆದರೆ ಯಾರೊಬ್ಬ ಆ ಉಪದೇಶ ಮಾಡಿದ್ದನ್ನ ಪಾಲಿಸ್ತಾನೋ ಎಲ್ಲೋ ಒಬ್ಬೊಬ್ಬ ಮಹಾತ್ಮನು ನಮ್ಮ ಕಣ್ಣ ಮುಂದೆ ಕಂಡು ಬರ್ತಾನೆ ಅಂತ ಒಂದು ಸುಭಾಷಿತ ಇದೆ. ಕೈಕೇಯಿ ಕೌಸಲ್ಯ ಒಂದು ಭಾವ ನೋಡಿ, ಇಲ್ಲಿ ಭರತನಿಗೆ ಪಟ್ಟ ಕಟ್ಟಿದ್ರೂ ಪರವಾಗಿಲ್ಲ, ನಾವು ಇವಳನ್ನ ತುಂಬಾ ಒಳ್ಳೆಯಕಿ ಅಂತ ಕರ್ಕೊಂಡು ಬಂದು ಸುತ್ಕೊಂಡ್ಬಿಟ್ವಿ. ಆದ್ರೆ ಇವಳೊಂದು ಘಟಸರ್ಪ ಅನ್ನೋದು ನಮಗೆ ಗೊತ್ತೇ ಆಗ್ಲಿಲ್ವಲ್ರಿ. ನೋಡಿ, ಆ ಗಂಡ ಹೆಂಡತಿ ಮಾತಾಡ್ತಿರೋದು, ಇದೊಂದು ಘಟಸರ್ಪ ಅಂತ ನಮಗೆ ಗೊತ್ತೇ ಆಗ್ಲಿಲ್ವಲ್ಲ. ಅವಳೊಂದು ವರವನ್ನ ಕೇಳ್ಬೋದಿತ್ತು. ಏನು ವರವನ್ನ ಕೇಳ್ಬೋದಿತ್ತು? ಅಥಾಸ್ಮಿನ್ ನಗರೇ ರಾಮ ಚರನ್ ಭೈಕ್ಷ್ಯಂ ಗೃಹೇ ಬಸೆ ಕಾಮಕಾರೋ ವರಂ ದಾತು ಅಪಿ ದಾಸಂ ಮಮಾತ್ಮಜಂ. ಏನು? ಅಥಾಸ್ಮಿನ್ ನಗರೇ ರಾಮ, ರಾಮಚಂದ್ರನಿಗೆ ಅವರು ರಾಮಚಂದ್ರನಿಗೆ ಕಾಡಿಗೆ ಹೋಗು ಅನ್ನುವುದನ್ನ ಬಿಟ್ಟು, ರಾಮಚಂದ್ರನನ್ನ ಕಾಡಿಗೆ ಹೋಗು ಅನ್ನುವುದನ್ನ ಬಿಟ್ಟು ಕೇವಲ ಕಾಡಿಗೆ ಹೋಗು ಅನ್ನುವುದನ್ನ ಬಿಟ್ಟು ಕೇವಲ ಅವನು ಇಲ್ಲೇ ಇಟ್ಟುಕೊಂಡು, ರಾಮಚಂದ್ರನನ್ನ ಇಲ್ಲೇ ಇಟ್ಟುಕೊಂಡು ಅಯೋಧ್ಯೆಯಲ್ಲಿ ನೀನು ಭಿಕ್ಷೆ ಎತ್ತುಕೊಂಡಿರುವುದು ನಮ್ಮ ಕಣ್ಮುಂದೆ ಇದ್ದು ಬಿಡ್ತಿದ್ನಲ್ರಿ. ಭಿಕ್ಷೆ ಎತ್ತುಕೊಂಡಿರುವಂದ್ರೂ ಇದ್ದು ಬಿಡ್ತಿದ್ದ. ಆದ್ರೆ ಅವನು ಈ ರೀತಿಯಾಗಿ ಕಾಡಿಗೆ ಹೋಗುವಂತ ಯಾಕೆ ಹೇಳಿದ್ದವಳು, ಕಾಡಿಗೆ ಹೋಗುವಂತ ಯಾಕೆ ಹೇಳಿದ್ದು ಅಂತ ತುಂಬಾ ದುಃಖವನ್ನ ಅವಳು ಪಡ್ತಾಳೆ. ಕಾಮಕಾರೋ ವರಂ ದಾತು, ಇಂತಹ ಒಂದು ವರವನ್ನ ಕೇಳ್ಬಿಟ್ಲಲ್ಲ ಕೈಕೇಯಿಯ ಮತ್ತೆ ತಯ. ನೋಡಿ, ಇಲ್ಲೊಂದು ಕಡೆಗೆ ಅವರು ಮಾತನ್ನ ಹೇಳ್ತಾರೆ, ಕೈಕೇಯಿಯಾನು ಮತ, ಅವಳಿಗೆ ಇಷ್ಟೆಲ್ಲ ಒಂದು ಉಬ್ಬೋದಕ್ಕೆ ಕಾರಣ ನೀವೇ, ನಿಮ್ಮಿಂದ ಹೀಗೆಲ್ಲ ಮಾಡಿದ್ದು ಅಂತ ದಶರಥನಿಗೆ ತುಂಬಾ ಒಂದು ಮಾತನ್ನ ಹೇಳ್ತಾರೆ. ಹೀಗೆ ಹೇಳಿದ ಮೇಲೆ ಅವನು ಮತ್ತೆ ಕೈಕೇಯಿ ತುಂಬಾ ಇದಾಗಿದೆಯಮ್ಮ, ಏನ್ ಹೇಳಿ, ನನಗೆ ಅನಾನುಕೂಲ ಆಗಿದೆ, ದಯಮಾಡಿ ನೀನು ಮತ್ತೆ ಚುಚ್ಚಿ ಮಾತಾಡಬೇಡಮ್ಮ, ಚುಚ್ಚಿ ಮಾತಾಡಬೇಡ ಅಂತ ಹೇಳಿದ ಮೇಲೆ ಅವನು
ಅಷ್ಟೊತ್ತಿಗೆ ಕೌಸಲ್ಯಗೂ ತುಂಬಾ ದುಃಖ ಆಗ್ಬಿಡುತ್ತೆ. ಸುಮಿತ್ರೆಯು ಬರುವಂಥವಳಾಗ್ತಾಳೆ. ಸುಮಿತ್ರೆ ಬರುವಂಥವಳಾದಾಗ ಸಾಧು ಕುರುವನ್ ಮಹಾತ್ಮಾನಂ ಪಿತರಂ ಸತ್ಯವಾದಿನಂ, ತುಂಬಾ ಒಳ್ಳೆಯ ಮಾತಿದು. ಕೌಸಲ್ಯ, ದುಃಖ ಮಾಡ್ಕೋಬೇಡಮ್ಮ. ನಿನ್ನ ಗಂಡನ ಸತ್ಯ ಮಾತನ್ನ, ನಿನ್ನ ಗಂಡನ ಮಾತನ್ನ ಸತ್ಯವಾಗಿ ಉಳಿಸುವುದಕ್ಕಾಗಿ ಉಳಿಸುವುದಕ್ಕಾಗಿ ರಾಮನು ಕಾಡಿಗೆ ಹೋಗಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಗಂಡನ ಮಾತನ್ನ ಸತ್ಯವಾಗಿ ಉಳಿಸೋದಿಕ್ಕೆ. ಈಗೆಲ್ಲ ಏನ್ ಮಾಡ್ತೀವಿ, ಯಾರೋ ಒಬ್ರು ಅವ್ರ ಅಪ್ಪ ಮುಕ್ತರಾಗ್ಬಿಡ್ತಾರೆ, ಮುಕ್ತರಾದಾಗ ಯಾರೋ ಒಬ್ಬ ಬರ್ತಾನೆ, ಅಪ್ಪ ಅಣ್ಣಯ್ಯ, ನಿನ್ನ ಅಪ್ಪ ನನ್ನ ಹತ್ರ ಸ್ವಲ್ಪ ಹಣ ಇಸ್ಕೊಂಡಿದ್ದ ಕಣೋ, ಕೊಡಬೇಕು ಅಂತ ಯಾರು ಹೇಳಿದ್ರೆ ನಾವೇನ್ ಹೇಳ್ತೇವೆ? ಈಗಿರೋ ಕಾಲದ ಪರಿಸ್ಥಿತಿಯಲ್ಲಿ, ನನಗೆ ನಮ್ಮಪ್ಪ ಹೇಳಿಲ್ಲಪ್ಪ, ನಿಮ್ಮ ಹತ್ರ ಇಸ್ಕೊಂಡಿದ್ದ, ಅದೇ ನನಗೆ ಹೇಳಿಲ್ಲ, ನೋಡೋಣ ಈ ಕಾರ್ಯ ಎಲ್ಲ ಮುಗಿದು ಬಿಡ್ಲಿ, ಆಮೇಲೆ ವಿಚಾರ ಮಾಡೋಣ. ಕಾರ್ಯ ಇಲ್ಲ ಮುಗಿದ್ಮೇಲೆ ಕೊಟ್ಟವನ ಹತ್ರ ಕೇಳ್ಕೊ ಹೋಗಿ ಅಂದ್ಬಿಡ್ತೀವಿ. ಕೊಟ್ಟವನ ಹತ್ರ ಕೇಳ್ಕೊ ಹೋಗಿ, ನಮಗೇನ್ ಕೇಳ್ತೀರ? ನಾವು ತಪ್ಪಿಸ್ಕೊಳ್ಳಕ್ಕೆ ಎಷ್ಟು ಬೇಕೋ ಎಲ್ಲಾ ತರ ಮಾತಾಡ್ತೇವೆ. ನೋಡಿ, ಇಲ್ಲಿ ಸುಮಿತ್ರ ಕೌಸಲ್ಯಗೆ ಹೇಳ್ತಾ ಇದ್ದಾಳೆ ಒಂದು ಮಾತನ್ನ, ಎಷ್ಟು ಚೆನ್ನಾಗಿದೆ ನೋಡಿ. ನಿನ್ನ ಗಂಡನ ಮಾತನ್ನ ಸತ್ಯವಾಗಿಸುವುದಕ್ಕಾಗಿಯೇ ರಾಮಚಂದ್ರನು ಕಾಡಿಗೆ ಹೋದಮ್ಮ. ನಿನ್ನ ಗಂಡನಿಗೆ ಚ್ಯುತಿ ಆಗಬಾರದು ಸ್ವರ್ಗಲೋಕದಿಂದ, ಯಾಕೆ ಸತ್ಯವನ್ನ ದಾಟಿದಾನೆ ಅನ್ನುವಂಥದ್ದನ್ನ ಚ್ಯುತಿ ಆಗಬಾರದು. ನೀನು ಎಂದೂ ಕೂಡ ರಾಮನ ವಿಷಯವಾಗಿ ದುಃಖಿಸಬೇಡಮ್ಮ. ನಾರ್ಹಾತ್ವಂ ಶೋಚಿತುಂ ದೇವಿ ಯಸ್ಯಾಸ್ತೆ ರಾಘವಸ್ತುತಃ ನಹಿ ರಾಮಾತ್ ಪರೋಲೋಕೆ ವಿದ್ಯತೆ ಸತ್ಪತೆ ಸ್ಥಿತಃ. ಎಂಥ ಮಾತು ನೋಡಿ ಹೇಳಿದಂಥದ್ದು. ಅಮ್ಮ, ನೀ ನಮ್ಮೆಲ್ಲರಿಗೂ ಹಿರಿಯವಳಾಗಿದೀಯ, ನಮ್ಮೆಲ್ಲರಿಗೂ ಕೂಡ ನೀನು ಹಿರಿಯವಳಾಗಿದೀಯ. ನೀನು ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ನಿಲ್ಲು ಅಂತ ಹೇಳಬೇಕು. ಹೀಗಿದ್ದಾಗ ರಾಮನಿಗಿಂತ ದೊಡ್ಡವರು ಯಾರಿದ್ದಾರೆ ನಮ್ಮ ಜಗತ್ತಲ್ಲಿ? ರಾಮನಿಗಿಂತ ದೊಡ್ಡವರು ಯಾರಿದ್ದಾರೆ ಈ ಜಗತ್ತಲ್ಲಿ? ಯಾರೂ ಕೂಡ ಇಲ್ಲಮ್ಮ. ಉತ್ತಮನಾದವರು ಇನ್ನೊಬ್ಬ ಇಲ್ಲ. ಅಂತಹ ಒಂದು ಮಗನನ್ನ ಪಡೆದಂತಹ ನೀನು ಎಂದೂ ಕೂಡ ದುಃಖಿಸಬಾರದು ಅಂತ ಹೇಳಿ ಸುಮಿತ್ರೆಯು ಕೌಸಲ್ಯಗೆ ಸಮಾಧಾನವನ್ನ ಮಾಡ್ತಾಳೆ. ಇಲ್ಲೊಂದು ಪ್ರಕರಣ ಬರುತ್ತೆ ಮುಂದೆ. ರಾಮನು ರಥದೊಳಗೆ ಕೋಸಲ ನಗರವನ್ನ ಬಿಟ್ಟು ಹೊರಟರೂ ಕೂಡ ಕೋಸಲ ನಗರದಿಂದ ಸಾವಿರಾರು ಜನ ರಥದ ಹಿಂದೆ ಓಡೋಗ್ಬಿಡ್ತಾರೆ, ನಾವು ರಾಮ ಜೊತೆ ಹೋಗ್ತೀವಿ ಅಂತ. ಸಾವಿರಾರು ಜನ, ಎಲ್ಲಾ ಒಂದು ಬ್ರಾಹ್ಮಣರು ಕೂಡ, ಅಗ್ನಿಹೋತ್ರಿಗಳು ಕೂಡ ತಮ್ಮ ತಮ್ಮ ಅರಣಿಯನ್ನ ಹೆಗಲ ಮೇಲೆ ಎತ್ತುಕೊಂಡು ಓಡಿ ಹೋಗ್ತಾರಂತೆ. ಯಾಕಂದ್ರೆ ಅಗ್ನಿಹೋತ್ರಿಗಳು ಅರಣಿ ಬಿಟ್ಟು ಎಲ್ಲೂ ಹೋಗಬಾರದು ಅಂತ, ಅರಣಿಯನ್ನ ಬಿಟ್ಟು ಹೋಗಬಾರದು ಅನ್ನೋದು ವಿಧಿ ಇದೆ. ಅದಕ್ಕೋಸ್ಕರ ತಮ್ಮ ತಮ್ಮ ಅರಣಿಯನ್ನ ಎತ್ತುಕೊಂಡು ಅವರುಗಳು ಹೋಗ್ಬಿಡ್ತಾರಂತೆ. ಎಷ್ಟೋ ಜನ ಹಾಗೆ ಹೋದಾಗ ರಾಮನು, ಇಷ್ಟು ಜನ ನಾವು ರಥದಲ್ಲಿ ಹೋಗ್ತಾ ಇದ್ದೇವೆ, ಅವರೆಲ್ಲ ಓಡಿ ಬರ್ತಿದಾರಲ್ಲ ಅಂದುಕೊಂಡು ರಾಮಚಂದ್ರ ರಥವನ್ನು ನಿಲ್ಲಿಸಿದಾಗ ರಾಮಚಂದ್ರ ಮಾತು ನೋಡಿ, ಯಾ ಪ್ರೀತಿ ಬಹುಮಾನಶ್ಚ ಮಯಿ ಅಯೋಧ್ಯ ನಿವಾಸಿನ ಮತ್ಪ್ರಿಯಾರ್ಥಂ ವಿಶೇಷೇಣ ಭರತೆ ಸಾ ವಿಧೀಯತ. ಮೊದಲನೇ ಮಾತು ನೋಡಿ, ನೀವು ತೋರಿಸುತ್ತಿರುವಂತಹ ಈ ಪ್ರೀತಿಗೆ ನಾನು ಏನು ಹೇಳಿ, ನಿಮಗೆ ಏನು ಹೇಳಿ? ನಿಮ್ಮೆಲ್ಲರನ್ನು ಕೈ ಮುಗಿದುಕೊಂಡು ನಾನು ಕೇಳಿಕೊಳ್ತೇನೆ, ಆ ಪ್ರೀತಿಯನ್ನ ನನ್ನ ತಮ್ಮನಾದ ಭರತನ ಮೇಲೂ ತೋರಿಸಿ. ಯಾಕೆ? ನಿಮ್ಮೆಲ್ಲರಿಗೂ ರಾಜನಾಗಬೇಕಾಗಿರುವವನು ಭರತ. ಆ ಭರತನ ಮೇಲೆ ನೀವು ತೋರಿಸುವವರಾಗಿ. ಸಹಿ ಕಲ್ಯಾಣ ಚಾರಿತ್ರ. ನೋಡಿ, ಭರತನನ್ನು ಹೆಂಗ್ ಹೇಳ್ತೇನೆ, ಅವನು ನಿಜವಾಗಲೂ ಕೂಡ ಶುದ್ಧ ಚಾರಿತ್ರ್ಯನು, ಕಳಂಕರಹಿತ ಚಾರಿತ್ರನಾಗಿದ್ದಾನೆ. ಅವನು ಕೈಕೇಯಿಗೆ ಆನಂದವನ್ನು ಕೊಡುವವನಾಗಿದ್ದಾನೆ. ಆದ್ರಿಂದ ಹೇಗೆ ದಶರಥನು ನಿಮ್ಮೆಲ್ಲರ ಬಗ್ಗೆ ವಿಚಾರವನ್ನ ಮಾಡ್ತಿದ್ದೋ ಅದೇ ರೀತಿಯಾಗಿಯೇ ಭರತನು ನಡೆದುಕೊಳ್ತಾನೆ. ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕು? ಹೋಗಬೇಕು, ಅಯೋಧ್ಯೆಗೆ ವಾಪಸ್ ಹೋಗಿ. ಅಂದ್ರೆ ವಾಲ್ಮೀಕಿಗಳೊಂದು ಉಪಮಾನವನ್ನ ಕೊಡ್ತಾರೆ. ಈ ಉಪಮಾನವನ್ನ ವಾಲ್ಮೀಕಿಗಳಿಗೆ ಮಾತ್ರ ಕೊಡಕ್ಕೆ ಸಾಧ್ಯವಾ ಅಂತ ಹೃದಯಕ್ಕೆ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಅವರು ರಾಮನ ಹಿಂದೆ ಯಾಕೆ ಓಡ್ ಹೋಗ್ತಿದ್ರು ಅಂದ್ರೆ, ಚಕರ್ಷೇವ ಗುಣೈರ್ಬದ್ಧಂ ಜನಂ ಪುರನಿವಾಸಿನಂ.
ನೋಡಿ, ಆ ರಾಮ ಮತ್ತು ಲಕ್ಷ್ಮಣರು ಏನಿದ್ರು, ರಾಮ ಲಕ್ಷ್ಮಣರೊಳಗಿದ್ದಂತಹ ಸದ್ಗುಣಗಳೆಂಬ ಹಗ್ಗದಿಂದ ಇವರೆಲ್ಲರನ್ನೂ ಕಟ್ಟಿಬಿಟ್ಟಿದ್ರಂತ. ನೋಡಿ, ಎಷ್ಟು ಅರ್ಥ ಮಾಡ್ಕೊಳ್ಳಿ. ರಾಮ ಲಕ್ಷ್ಮಣರಿಗೆ ಒಳ್ಳೆಯ ಗುಣ ಇತ್ತಲ್ಲ, ಇವ್ರು ಯಾಕೆ ಹಿಂದೆ ಓಡೋಗ್ತೀರ ರಥದ ಹಿಂದೆ ಅಂದ್ರೆ, ಈಗ ನಾವೊಂದು ನಾಯಿಯನ್ನ ದರ ಎಳ್ಕೊಂಡು ಹೋಗ್ತೀವಿ, ದಾರ ಕಟ್ಕೊಂಡು. ಪಾಪ ಅದಕ್ಕೆ ಬರಕ್ ಇಷ್ಟ ಇರಲ್ಲ, ಏನೂ ಇಲ್ಲ, ಎಳ್ಕೊಂಡು ಹೋಗ್ತಾ ಇರ್ತೀವಿ, ದರ ಎಳ್ಕೊಂಡು ಹೋಗ್ತಿರ್ತೀವಿ. ಇಲ್ಲಿ ಯಾರನ್ನೂ ಕೂಡ ಯಾರು ಕಟ್ಟಿಲ್ಲ. ವಾಲ್ಮೀಕಿಗಳು ಯಾಕೆ ಇಷ್ಟೊಂದು ಜನ ರಾಮನ ಲಕ್ಷ್ಮಣರ ಹಿಂದೆ ಓಡೋಗ್ತೀಯರೆ ಅಂದ್ರೆ ಹೇಳ್ತಾರೆ, ರಾಮ ಲಕ್ಷ್ಮಣರೊಳಗಿದ್ದಂತಹ ಒಳ್ಳೆಯ ಗುಣ ಎಂಬ ಹಗ್ಗದಿಂದ ಇವರೆಲ್ಲರೂ ಕಟ್ಟಲ್ಪಟ್ಟಿದ್ದಾರಂತೆ. ಅದಕ್ಕೆ ರಾಮನ ಹಿಂದಿಂದೆ ಓಡೋಗ್ತಾ ಇದ್ದಾರೆ. ರಾಮನ ಹಿಂದಿಂದೆ ಓಡೋಗ್ತೀಯರಪ್ಪ, ಆ ರೀತಿಯಾಗಿ ಕಾಣಿಸ್ತಾ ಇತ್ತು ಅಂತ ಅಂದಮೇಲೆ ರಾಮನು ಎಲ್ಲರೂ ಕೂಡ ರಾಮ 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 ಅಂತ ಕೂಗ್ತೀಯರೆ. ರಾಮನು ಹಿಂದೆ ತಿರುಗಿ ನೋಡ್ತಾ ಇಲ್ಲ, ಯಾರು ಹಿಂದೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ತಿರುಗಿ ನೋಡ್ತಾ ಇಲ್ಲ. ಆದರೆ ಒಂದು ಸರಿ ಏನಾಗಿದ್ರೆ, ಅವೇಕ್ಷ ಸಹಸಾ ರಾಮ ಏವಂ ಆರ್ತ ಪ್ರಲಾಪಾನ್ಸ್ತಾನ್ ವೃದ್ಧಾನ್ ಪ್ರಲಪತೋ ದ್ವಿಜಾನ್. ಅದ್ರೊಳಗೆ ಒಂದಷ್ಟು ಜನ ವಯಸ್ಸಾದಂತಹ ವಿಪ್ರರಿದ್ರಂತೆ, ವಯಸ್ಸಾದವರಿದ್ರಂತೆ. ಅವರನ್ನ ನೋಡಿದ ತಕ್ಷಣವೇ ರಾಮಚಂದ್ರನು ರಥದಿಂದ ಕೆಳಗಡೆ ಧುಮುಕು ಬಿಟ್ಟಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಾವಾಗ ವಯಸ್ಸಾದಂಥವರು ನನ್ನ ಹಿಂದೆ ಓಡಿ ಬರ್ತಿದ್ದಾರೆ, ನಾನು ರಥದಲ್ಲಿ ಹೋಗುವುದು ಚೆನ್ನಾಗಿರೋದಿಲ್ಲ ಅನ್ನುವ ಏಕಮಾತ್ರ ಉದ್ದೇಶದಿಂದ ರಾಮನು ರಥಾನ್ ಅವತತಾರಹ. ನೋಡಿ, ಒಂದೊಂದು ಗುಣವನ್ನು ನೋಡಿ ರಾಮನದು. ನಾನು ರಥದಲ್ಲಿ ಕುಳಿತಾಗ ನನ್ನ ಹಿಂದಿರುವಂತಹ ಪೌರರು ಅವರಷ್ಟೇ, ಅದರೊಳಗೊಂದಷ್ಟು ಜನ ವೃದ್ಧರಿದ್ದಾರೆ. ಅವರು ಹಿಂದೆ ನಡೆದುಕೊಂಡು ಬರಬೇಕಾದ್ರೆ ನಾನು ಹೇಗೆ ಈ ಒಂದು ರಥದಲ್ಲಿ ಹೋಗ್ತೀನಿ ಅಂದುಕೊಂಡು ರಥದಿಂದ ಇಳಿದಂತೆ. ಹೇಳಿದಂತೆ, ಪದ್ಭ್ಯಾಮೇವ ಜಗಾಮಾತ ಸಸೀತಃ ಸಹ ಲಕ್ಷ್ಮಣ ಸನ್ನಿಕೃಷ್ಟ ಪದನ್ಯಾಸ ರಾಮೋ ವನಪರಾಯಣ. ಅಲ್ಲಿ ಬರ್ತಿದ್ದಂತಹ ಎಲ್ಲ ವೃದ್ಧರಿಗೂ ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾನೆ, ನಿಮ್ಮ ಕೈಯಲ್ಲಿ ಆಗೋದಿಲ್ಲ, ಮುಂದೆ ಬರೋದಿಕ್ಕೆ ಆಗೋದಿಲ್ಲ, ದಯಮಾಡಿ ಇಲ್ಲೇ ನಿಲ್ಲಿ, ನನ್ನ ಹಿಂದೆ ಬರಬೇಡಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತಂತೆ. ಅವ್ರು ಯಾರು ಒಪ್ಪಲಿಲ್ಲ. ರಾಮ, ಅಗ್ನಿಹೋತ್ರದ ಅರಣಿಗಳನ್ನ ಎತ್ತಿಕೊಂಡು ಬಂದಿದ್ದೇವೆ, ನೀನ್ ಎಲ್ಲಿರ್ತೀಯೋ ಅಲ್ಲೇ ಅಗ್ನಿ ಮಥನ ಮಾಡಿ ಅಗ್ನಿಹೋತ್ರವನ್ನು ಆರಂಭ ಮಾಡ್ತೇವೆ, ನಿತ್ಯ ಕರ್ಮವನ್ನು ಆರಂಭ ಮಾಡ್ತೇವೆ, ನಾನು ನಿಮ್ಮ ಬಿಟ್ಟು ನಾ ಹೋಗೋದಿಲ್ಲ ಅಂತ ಹೇಳಿದಾಗ ರಾಮ ಏನೂ ಮಾತಾಡೋಕ್ಕಾಗೋದಿಲ್ಲ. ಅವರಿಗೆ ಎಂಥದ್ದೂ ಒಂದು ಮಾತನಾಡೋಕ್ಕಾಗೋದಿಲ್ಲ. ನೋಡಿ, ರಾಮ ಮುಂದಕ್ಕೆ ಹೋಗ್ತೀಯನೆ. ಹೋದಾಗ ರಾಮನನ್ನ ಅಕ್ಕಪಕ್ಕ ಇರುವಂತಹ ಗಿಡಮರ ಬಳ್ಳಿಗಳು ನೋಡ್ತಾ ಇದೆಯಂತೆ, ಪಶು ಪಕ್ಷಿ ಪ್ರಾಣಿಗಳು ನೋಡ್ತಾ ಇದ್ದಾರಂತೆ ರಾಮ ಕಾಡಿಗೆ ಹೋಗೋದನ್ನ. ಅದನ್ನ ನೋಡಿದಾಗ ನೋಡಿ, ನಿಶ್ಚೇಷ್ಟಾಹಾರ ಸಂಚಾರಾಹ ವೃಕ್ಷೈಕ ಸ್ಥಾನ ವಿಷ್ಠಿತಾಹ ಪಕ್ಷಿಣೋಪಿ ಪ್ರಯಾಚಂತೆ ಸರ್ವಭೂತಾನುಕಂಪಿನಂ. ಇಷ್ಟು ಆರ್ದ್ರವಾಗಿ, ಇಷ್ಟು ಹಸಿಯಾಗಿ, ಕಣ್ಣಿಗೆಟುಕುವಂತೆ ಆದಿಕಾವ್ಯ ಅನ್ನುವಂತಹ ರಾಮಾಯಣದಲ್ಲಿ ವಾಲ್ಮೀಕಿಗಳು ಬರೆದಿದ್ದಾರಲ್ಲ, ರಾಮನನ್ನ ನೋಡಿ ಪಶು ಪಕ್ಷಿ ಪ್ರಾಣಿಗಳು ಕೂಡ ಒಂದು ಮೂಲೆಯಲ್ಲಿ ಸೇರ್ಕೊಂಡ್ಬಿಟ್ಟುವಂತೆ. ಪಕ್ಷಿಗಳು ಹಾರದೆ ಒಂದು ಮರದ ಕೊಂಬೆಯಲ್ಲಿ ಸೇರ್ಕೊಳ್ಳುವಂತೆ ಆ ರೀತಿಯಾಗಿ ಸೇರಿಕೊಂಡು ತಮ್ಮ ಆಹಾರವನ್ನ ಎಲ್ಲವನ್ನೂ ಕೂಡ ಬಿಟ್ಬಿಡುವಂತೆ. ಎಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದಾರಂತೆ. ಏನನ್ನ ಬೇಡ್ಕೊಳ್ತಾ ಇದ್ದಾರೆ? ದಯಾಳುವಾದ ರಾಮಚಂದ್ರ, ನೀನು ಕಾಡಿಗೆ ಹೋಗಬೇಡ, ಹೋಗಬೇಡ ಅನ್ನುವುದನ್ನು ಬೇಡ್ಕೊಳ್ತಾ ಇದ್ದಾರೆ. ಹೀಗೆ ಬೇಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ತಕ್ಷಣ ಅವರು ತ್ವಯಾ ಕಾರ್ಯಂ ನರವ್ಯಾಘ್ರ ಮಾಮನು ವ್ರಜತಾ ಕೃತಂ ಅನ್ವೇಷ್ಟವ್ಯ ವೈದೇಹ್ಯ ರಕ್ಷಣಾರ್ಥೇ ಸಹಾಯಕ. ಅಷ್ಟೊತ್ತಿಗೆ ಒಂದು ರಾತ್ರಿ ಆಗ್ಬಿಡುತ್ತೆ. ಮೊದಲ ರಾತ್ರಿ ರಾಮಚಂದ್ರ ಅಯೋಧ್ಯೆ ಬಿಟ್ಟು ಬಂದಂತಹ ಮೊದಲ ರಾತ್ರಿಯ ಸಮಯ ಬರುತ್ತೆ. ಲಕ್ಷ್ಮಣನಿಗೆ ಹೇಳ್ತಾನೆ, ಅಪ್ಪ, ಅತ್ತಿಗೆ ಎಲ್ಲಿ ವಿಶ್ರಾಂತಿ ಮಾಡಬೇಕು ಅನ್ನುವ ಜಾಗವನ್ನು ನೋಡು ಅಂದಾಗ ಲಕ್ಷ್ಮಣನು ಒಂದು ಜಾಗವನ್ನು ಸಿದ್ಧತೆಯನ್ನ ಗೊಳಿಸ್ತಾಗ
ಲಕ್ಷ್ಮಣನಿಗೆ ಒಂದು ಮಾತನ್ನ ರಾಮಚಂದ್ರ ಹೇಳ್ತಾನೆ ನೋಡಿ, ಲಕ್ಷ್ಮಣ, ನೀನೇನಾದ್ರೂ ನನ್ನ ಜೊತೆಗೆ ಬರ್ಲಿಲ್ಲ ಅಂದಿದ್ರೆ ಅತ್ತಿಗೆಯ ರಕ್ಷಣೆ ತುಂಬಾ ಕಷ್ಟ ಆಗ್ತಿತ್ತು ಕಣಪ್ಪ. ನೀನ್ ನನ್ನ ಜೊತೆಗೆ ಬಂದಿದ್ದು ಧನ್ಯವಾದ ಅಂತ ಹೇಳ್ತಾನೆ. ನೋಡಿ ಹೇಗಿದೆ ಮಾತು. ನೀನು ಬರದೇ ಹೋಗಿದ್ದಿದ್ರೆ ಸೀತೆಯ ರಕ್ಷಣೆ ಕಷ್ಟ ಆಗ್ತಾ ಇತ್ತು, ತುಂಬಾ ಕಷ್ಟ ಆಗ್ತಾ ಇತ್ತು ಸೀತೆಯ ರಕ್ಷಣೆ. ಅದಕ್ಕೋಸ್ಕರ ನಾನು ಇನ್ನೊಂದು ಮಾರ್ಗವನ್ನು ಹುಡುಕಬೇಕಿತ್ತು, ಸೀತೆಯ ರಕ್ಷಣೆಯನ್ನು ನಾನು ಹೇಗೆ ಮಾಡಲಿ ಅನ್ನುವ ಮಾರ್ಗವನ್ನು ಹುಡುಕಬೇಕಿತ್ತು. ಆದ್ರೆ ನೀನು ಬಂದಿದೀಯಪ್ಪ, ಆದ್ರಿಂದ ಎಂಥದ್ದು ತುಂಬಾ ಒಂದು ಸಹಾಯ ಆಯ್ತು, ನಿನ್ನ ನೊಡನೆ ಬಂದಿತ್ತು, ಒಳ್ಳೇದಾಯ್ತು ಅಂತ ಹೇಳ್ತಾನೆ. ಅವತ್ತಿನ ದಿನ ಕೇವಲ ನೀರನ್ನ ಕುಡಿದು ರಾಮಚಂದ್ರನು ಅಲ್ಲಿ ಮಲ್ಕೊಳ್ತಾನಂತೆ. ಹೀಗೆ ಮಲ್ಕೊಂಡಾಗ ರಾಮಚಂದ್ರ ಬೇಗ ಎದ್ದು ಬಿಡ್ತಾನೆ. ಸುಮಂತ್ರನಿಗೆ ಹೇಳ್ತಾನೆ. ಸುಮಂತ್ರನಿಗೆ ಎಂಥ ಮಾತನ್ನು ಹೇಳ್ತಾನೆ ಅಂದ್ರೆ, ಸುಮಂತ್ರ, ಈ ಅಯೋಧ್ಯ ನಗರದ ವಾಸಿಗಳನ್ನ ನಾವು ಕರೆದುಕೊಂಡು ಹೋಗೋದಿಕ್ಕೆ ಆಗೋದಿಲ್ಲಪ್ಪ, ಆಗೋದಿಲ್ಲ. ಏನ್ ಮಾಡು, ನೀನು ಬಹಳ ಬೇಗ ರಥವನ್ನ ಸಿದ್ಧವನ್ನ ಮಾಡಿದ ಮೇಲೆ ನಾವು ಇಲ್ಲಿಂದ ಬೇರೊಂದು ಮಾರ್ಗದಿಂದ ಹೊರಟು ಹೋಗೋಣ ಅಂತ ಹೇಳಿ ರಾಮಚಂದ್ರನು ರಥದಲ್ಲಿ ಕುಳಿತುಕೊಂಡು ಅಯೋಧ್ಯ ವಾಸಿಗಳೆಲ್ಲರನ್ನು ಬಿಟ್ಟು, ಇವರು 4 ಜನ, ರಾಮ, ಲಕ್ಷ್ಮಣ, ಸೀತಾ ಮತ್ತು ಸುಮಂತ್ರ ಹೊರಟು ಬಿಡ್ತಾರೆ. ತುಂಬಾ ಹೊತ್ತಿನಾದ ಮೇಲೆ ಎಲ್ಲ ಜನರಿಗೂ ಕೂಡ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಎಲ್ಲರೂ ಹೇಳೋದು ಒಂದೇ ಮಾತು, ಏನ್ ಗೊತ್ತಾ? ಧಿಗಸ್ತು ಖಲು ನಿದ್ರಾ ಅಂತ ಯಯಾಪ ಅಪಹೃತ ಚೇತಸಃ ನಾಟ್ಯ ಪಶ್ಯಾಮಹೇ ರಾಮಂ ಪೃಥೂರಸ್ಕಂ ಮಹಾಭುಜಂ. ಧಿಕ್ಕಾರ ಇರಲಿ ನಮ್ಮ ನಿದ್ರೆಗೆ. ಯಾವ ನಿದ್ರೆಯೊಳಗೆ ನಮ್ಮನ್ನ ನಾವು ಮರೆತು ರಾಮಚಂದ್ರನಿಂದ ನಾವು ಹಿಂದಕ್ಕೆ ಸರಿದು ಅಂತಹ ನಿದ್ರೆಗೆ ಧಿಕ್ಕಾರ ಇರಲಿ ಅಂತ ಅಂದುಕೊಂಡು ಎಲ್ಲರೂ ಕೂಡ ತುಂಬಾ ದುಃಖ ಪಟ್ಟರಂತೆ. ಎಷ್ಟೋ ಸಲ ಏನಾಗ್ತಿತ್ತು, ರಥದ ಒಂದು ಚಕ್ರದ ದಾರಿಯನ್ನ ಹುಡುಕೊಂಡು ನಾವು ರಾಮಚಂದ್ರನ ಹತ್ರ ಹೋಗ್ತೀವಿ ಅಂತ ಅಂದುಕೊಂಡು ಹೋದ್ರಂತೆ. ಕೆಲವರೆಲ್ಲರೂ ಕೂಡ ನಾವು ಏನ್ ಮಾಡ್ತೀವಿ, ಇಲ್ಲೇ ಇದ್ದು ನಾವು ಪ್ರಾಣವನ್ನ ಬಿಟ್ಬಿಡ್ತೇವೆ, ನಾವು ಇನ್ನೆಲ್ಲೂ ಹೋಗೋದಿಲ್ಲ ಅಂತ ಅಂದುಕೊಂಡು ಅಲ್ಲೇ ಇರ್ತೀವಿ ಅಂದ್ಕೊಂಡ್ರಂತೆ. ಆಮೇಲೆ ಎಲ್ಲರೂ ಸಮಾಧಾನ ಮಾಡಿಕೊಂಡು ಮತ್ತೆ ನಾವು ಅಯೋಧ್ಯೆಗೆ ವಾಪಸ್ ಹೋಗಬೇಕು ಅಂತ ಅಂದುಕೊಂಡು ತೀರ್ಮಾನ ಮಾಡಿಕೊಂಡು ಅವರು ವಾಪಸ್ಸನ್ನ ಅಯೋಧ್ಯೆಗೆ ಹೋಗ್ತಾರೆ. ಹೋದ ಮೇಲೆ ಅವರೆಲ್ಲರೂ ಕೂಡ ಹೋಗ್ಬೇಕಾದ್ರೆ ಸಮಸ್ತ ಗ್ರಾಮವಾಸಿಗಳು ಎಲ್ಲರೂ ರಾಮಚಂದ್ರನನ್ನ ನೋಡಿ ದುಃಖವನ್ನ ಪಡ್ತಾರೆ. ಹೀಗೆ ದುಃಖವನ್ನ ಪಟ್ಟ ಮೇಲೆ ರಾಮಚಂದ್ರನು ಗಂಗಾ ನದಿಯ ದಡಕ್ಕೆ ಬರ್ತಾನೆ. ಮೊಟ್ಟ ಮೊದಲ ಗಂಗಾ ನದಿಯ ದಡದಲ್ಲಿ ರಾಮಚಂದ್ರನಿಗೊಬ್ಬ ಅತ್ಯಂತ ಪ್ರಿಯ ಸ್ನೇಹಿತನಿದ್ದಾನೆ. ಅವನ ಹೆಸರು ಗುಹಾ. ನೋಡಿ, ನಾವು ಹೇಳ್ತೇವೆ, ತುಂಬಾ ತಪ್ಪು ಕಲ್ಪನೆಯನ್ನ ಇಟ್ಕೊಂಡ್ಬಿಡ್ತೇವೆ ನಾವು. ರಾಮಚಂದ್ರನನ್ನ ಆರಾಧನೆಯನ್ನ ಯಾವತ್ತೂ ಕೂಡ, ನನ್ನೆನ್ನೆ ಹೇಳ್ತಾನೆ, ಶಂಬರಾಸುರನ ಕೊಂದಾಗ ಒಬ್ಬ ಶೂದ್ರನನ್ನ ಕೊಂದು ಬಿಟ್ಟ ರಾಮಚಂದ್ರ ಅಂತೆಲ್ಲ ಹೇಳ್ತಾರೆ. ಎಷ್ಟು ತಪ್ಪು ಕಲ್ಪನೆ ರಾಮಚಂದ್ರನ ಮೇಲೆ. ರಾಮಚಂದ್ರನಿಗಿದ್ದಂತಹ ಅತ್ಯಂತ ಪ್ರಿಯ ಸ್ನೇಹಿತ ಗುಹ, ಅವನು ಒಬ್ಬ ಬೇಡನವರು. ರಾಮಚಂದ್ರನು ಅತ್ಯಂತ ಇಷ್ಟಪಟ್ಟಂತಹ ಒಬ್ಬಳು ತಪಸ್ವಿನಿ ಶಬರಿ, ಅವಳು ಬೇಡರವರು. ಆ ಶಬರಿಯ ವಿಷಯದಲ್ಲಿ ಒಂದು ಸಣ್ಣ ತಪ್ಪು ಕಲ್ಪನೆ, ಅವಳು ತಿಂದು ರಾಮಚಂದ್ರನಿಗೆ ಕೊಟ್ಟಳು ಅಂತ. ಅಷ್ಟು ಮೂರ್ಖಳಲ್ಲ. ರಾಮಚಂದ್ರನನ್ನ ಸಾಕ್ಷಾತ್ತಾಗಿ ಭಗವಂತ ಅಂತ ಅಂದುಕೊಂಡಂಥವಳು. ಆಮೇಲೆ ಇನ್ನೊಂದು ಗೊತ್ತ ನಿಮಗೆ, ಶಬರಿ ರಾಮಚಂದ್ರನಿಗೆ ಕೊಟ್ಟಂಥದ್ದು ಹಸಿಯ ಹಣ್ಣುಗಳೇ ಅಲ್ಲ, ಎಲ್ಲ ಡ್ರೈ ಫ್ರೂಟ್ಸ್. ಕಾಡಿನಲ್ಲಿ ಹೆಕ್ಕಿ ಇಡ್ತಾ ಇದ್ದಂತೆ, ಇಟ್ಟು ಬಿಟ್ಟು ಒಣಗಿಸ್ತಿದ್ದಂತೆ. ಒಣಗಿಸ್ಬಿಟ್ಟು ಇನ್ನೇನು ರಾಮಚಂದ್ರ ಬರ್ತಾನೆ ಅವನಿಗೆ ಕೊಡ್ತೇನೆ, ಇನ್ನೇನು ರಾಮಚಂದ್ರ ಬರ್ತಾನೆ ಅವನಿಗೆ ಕೊಡ್ತೇನೆ. ಅವಳು ಏನು ಮಾಡಿದ್ಲು, ತಾನು ಹೆಕ್ಕಿ ಇಟ್ಟಂತಹ ಹಣ್ಣುಗಳೊಳಗೆ ಉತ್ತಮವಾದದ್ದನ್ನ ರಾಮಚಂದ್ರನಿಗೆ ಕೊಟ್ಲು. ಅವಳೇನು ತಿಂದು ಕೊಟ್ಟಿದ್ದಲ್ಲ. ಅಷ್ಟು ತಪಸ್ವಿನಿ ಅವಳು. ರಾಮಚಂದ್ರನು ಹೃದಯ ತುಂಬಿ ಹೊಗಳುತ್ತಾನೆ ಶಬರಿಯನ್ನ. ಯಾರೋ ಮುಂದೆ ಬಂದಂಥವರು ಕಥೆಯನ್ನ ರಂಜಿಸುವುದಕ್ಕಾಗಿ ಈ ತರಹ ಎಲ್ಲ ಅನೇಕ ಕಲ್ಪನೆಗಳನ್ನ ಸೇರಿಸಿಬಿಟ್ಟಿದ್ದಾರೆ. ಆ ರೀತಿಯಾಗೆಲ್ಲ ಇದ್ದಂಥದ್ದಲ್ಲ. ಒಂದು ತಿಳ್ಕೊಳ್ಳಿ, ನಾವು ಈಗೇನು ಹೈಜಿನ್ ಅಂತ ಹೇಳ್ತೇವೆ,
ನಮ್ಮ ಪುರಾಣಿಕರಾಗಬಹುದು, ಪುರಾಣ ಕಾಲದಲ್ಲಿದ್ದಷ್ಟು ಒಂದು ಶುದ್ಧತೆ ಸ್ವಚ್ಛತೆ ಈಗ ನಮ್ಮಲ್ಲಿ ಇಲ್ಲವೇ ಇಲ್ಲ. ತ್ರಿಕಾಲ ಸಂಧ್ಯಾವಂದನೆಯನ್ನ ಮಾಡ್ತಿದ್ದ ರಾಮಚಂದ್ರ ಅಲ್ಲಲ್ಲಿ ಬರೀತಾರೆ. ರಾಮಚಂದ್ರನು ಮಾಧ್ಯಾಹ್ನಿಕ ಮಾಡ್ದ, ಸಾಯಂ ಸಂಧ್ಯಾವಂದನೆ ಮಾಡ್ದ, ಎಲ್ಲವನ್ನೂ ಮಾಡ್ದ ಅಂತ. ನಾವು ರಾಮಾಯಣವನ್ನ ಓದಿದಾಗ ಹೇಳ್ತೇನೆ, ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅತ್ಯಂತ ಪ್ರಿಯ ಮಿತ್ರ ಅವನು ಗುಹ, ಒಬ್ಬ ಬೇಡರ ನಾಯಕ. ನೋಡಿ, ದೊಡ್ಡ ದೊಡ್ಡ ಮಹಾರಾಜರು ತಮ್ಮ ಎಲ್ಲೆಗಟ್ಟಿನ ಜಾಗದಲ್ಲಿ ಒಂದೊಂದು ಸೈನ್ಯವನ್ನ ಸಾಕ್ತಾ ಇರ್ತೀವಿ. ಯಾಕೆ ಅಂದ್ರೆ ಅವರ ರಾಜ್ಯ, ಅವರ ಒಂದು ರಾಜಧಾನಿ ತುಂಬಾ ದೂರ ಇರ್ತಿತ್ತು. ಯಾಕಂದ್ರೆ ಒಬ್ಬ ಯಾರು ಶತ್ರು ನಾಯಕನು ಬಂದ ಅಂದ್ರೆ ಅವರನ್ನ ತಡೆಯೋಕ್ಕಾಗಿ ಅಲ್ಲಲ್ಲಿ ಒಬ್ಬೊಬ್ಬ ರಾಜನನ್ನ ಇಡ್ತಾ ಇದ್ರು. ಅಂತಹ ಅಯೋಧ್ಯ ನಗರಿಗೆ ಅತ್ಯಂತ ನಿಷ್ಠೆ ಉಳ್ಳಂತಹ ಸಹಾಯಗಾರ ಗುಹ. ಪರಂಪರೆಯಿಂದ ಅವರ ಕುಲದವರು ಅಯೋಧ್ಯೆಯನ್ನ ಹೊರಗಿನಿಂದ ಕಾಪಾಡಿಕೊಂಡು ಬಂದಂಥವರು ಗುಹ. ತತ್ರ ರಾಜ, ಅವರಿಗೆಲ್ಲ ನಾಯಕ ರಾಜನ ಗುಹ. ಅವ್ರು ಹೇಳ್ತಾನೆ, ತತ್ರ ರಾಜ ಗುಹೋ ನಾಮ ರಾಮಸ್ಯ ಆತ್ಮ ಸಮಸ್ಸಖ. ಇನ್ನೇನ್ ಹೇಳ್ಬೇಕು? ಅಲ್ಲೊಬ್ಬ ಶೃಂಗಿಬೇರಪುರ ಅನ್ನುವಂತಹ ಒಂದು ಊರು, ಗುಹನ ರಾಜಧಾನಿ ಹೆಸರು ಶೃಂಗಿಬೇರಪುರ ಅಂತ. ಅಲ್ಲಿ ಅವನು ಬೇಡರ ನಾಯಕನಾಗಿದ್ದ, ಅಧಿಪತಿಯಾಗಿದ್ದ. ಅವನು ಗುಹನೆಂಬ ರಾಜನಿದ್ದ. ಅವನು ರಾಮಸ್ಯ ಆತ್ಮ ಸಮಸ್ಸಖ, ರಾಮನಿಗೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಪರಮ ಮಿತ್ರನಾಗಿದ್ದಂತೆ ಗುಹ. ಪರಮ ಮಿತ್ರನಾಗಿದ್ದ. ಅವನು ಅಲ್ಲಿಗೆ ಬಂದಿದ್ದಾನೆ ಅಂತ ಹೋದ ತಕ್ಷಣ ರಾಮನು ಬಂದಿದ್ದಾನೆ, ರಾಮಚಂದ್ರನು ಬಂದಿದ್ದಾನೆ ಅಂತ ಹೇಳಿದಾಗ ಗುಹನ ಮಂತ್ರಿಗಳು ಹೋಗಿ ಹೇಳಿದಾಗ ಗುಹನನ್ನ ನೋಡಿ, ಹೋದ ತಕ್ಷಣ ಏನ್ ಮಾಡ್ತಾನೆ ಗೊತ್ತಾ? ರಾಮಚಂದ್ರನು ಹೋಗಿ ಗಟ್ಟಿಯಾಗಿ ರಾಮಚಂದ್ರ 4 ಹೆಜ್ಜೆ ಮುಂದಕ್ಕೆ ಹೋಗಿ ಗುಹನನ್ನ ಅಪ್ಪಿಕೊಳ್ತಾನೆ. ನೋಡಿ, ಸುಧಾಮನು ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಹಂಸತೂಲಿಕಾ ಮಂಚದ ಮೇಲಿದ್ದಂತಹ ಕೃಷ್ಣ ಪರಮಾತ್ಮ ಬಂದು ಸುಧಾಮನನ್ನ ಅಪ್ಪಿಕೊಂಡ. ಗುಹನನ್ನ ಕಂಡ ತಕ್ಷಣ ರಾಮಚಂದ್ರನು ಅಪ್ಪಿಕೊಂಡಂತೆ. ಯಾಕೆ? ಭಗವಂತನು ಮೆಚ್ಚುವಂಥದ್ದು ಪ್ರೀತಿಗೆ ಹೊರತು ನೀನು ಯಾರು ಅನ್ನೋದು ಆನಂತರ. ನಿನ್ನಲ್ಲಿ ಪ್ರೀತಿ ಇದೆಯಾ, ನಾನು ನಿನ್ನನ್ನು ಮೆಚ್ಚುತ್ತೀನಿ ಅಂತ. ನಿನ್ನಲ್ಲಿ ಪ್ರೇಮ ಇದೆಯಾ, ನಾನು ನಿನ್ನನ್ನು ಮೆಚ್ಚುತ್ತೀನಿ ಅಂತ. ಮೊನ್ನೆ ಹೇಳಿದ್ರು, ಒಬ್ರು ಸಿಕ್ಕಿದ್ರು, ಒಂದ್ ಸ್ವಲ್ಪ ಈ ಧರ್ಮ ಇತ್ಯಾದಿಗಳ ವಿಷಯದಲ್ಲಿ ಒಂದಷ್ಟು ನಮ್ಮವರೇ ನಮಗೆ ಶತ್ರುಗಳು ಅಂತ ಒಬ್ರು ಹಿರಿಯರು ಹೇಳಿದ್ರು. ಇನ್ಯಾರು ಇಲ್ಲ ಸ್ವಾಮಿ, ಮೊನ್ನೆ ತಾನೆ ನಮ್ಮ ನಾರಾಯಣರು ಮಾತು ಹೇಳೋದು, ನಮಗೆ ಯಾರು ಹೊರಗಿನ ಶತ್ರುಗಳು ಬೇಕಾಗಿಲ್ಲ ಸ್ವಾಮಿ, ನಮ್ಮವರೇ ನಮಗೆ ಶತ್ರುಗಳು ಅಂತ ಹೇಳುದು. ಅಂಥದ್ರೊಳಗೆ ಪಾಪ ಶತ್ರು ಅಂತ ಹೇಳಲ್ಲ, ಯಾಕಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಉಪನ್ಯಾಸ ಕೇಳಿದ್ರೆ. ಅವರನ್ನು ಮಾತು ಹೇಳುದು ಇಲ್ಲ. ನಾವು ಈ ವರ್ಣ ವ್ಯವಸ್ಥೆಯನ್ನ ಮಾಡಿ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟು, ಈ ಜಾತಿ ವ್ಯವಸ್ಥೆಯೇ ಇಲ್ಲ ಅಂದಿದ್ರೆ, ನಾವೆಲ್ಲ ಮೇಲು ಕೀಳು ಅನ್ನೋದಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹಾಗೆ ಹೀಗೆ ಅಂತೆಲ್ಲ ಒಂದಿಷ್ಟುತ್ತ ಹೇಳಿದ್ರು. ನಾನು ಅದಕ್ಕೆ ಏನೂ ಉತ್ತರ ಕೊಡ್ಲಿಲ್ಲ. ಯಾಕೆಂದ್ರೆ ಒಂದಷ್ಟು ತಿಳುವಳಿಕೆ ಇರೋರ ಹತ್ರ ನಾವು ಮಾತಾಡಬಹುದು. ಒಂದಷ್ಟು ತಿಳುವಳಿಕೆ ಇತ್ತು ಅಂದ್ರೆ, ಈಗ ಪಾಪ ನೀವೆಲ್ಲ, ನಾನು ನೆನ್ನೆನೂ ಹೇಳಿದೆ, ಬ್ಯಾಂಕಲ್ಲಿ ಕೆಲಸ ಮಾಡಿದವರೇ ತುಂಬಾ ಚಂದ ಕೂತಿದ್ದೀರಾ ಇಲ್ಲಿ. ನಿಮ್ಮ ಎದುರಿಗೆ ನಾನು ಬಂದ್ಬಿಟ್ಟು ಬ್ಯಾಂಕಲ್ಲಿ ಹಿಂಗ್ ವ್ಯವಹಾರ ಆಗುತ್ತೆ, ಈ ತರ ಚೆಕ್ ಬರಿಬೇಕು, ಈ ತರ ಮಾಡ್ಬೇಕು ಅಂತ ನಾನೇ ತಪ್ಪು ಹೇಳಿದೆ ಅಂದ್ರೆ ನೀವೇನ್ ಹೇಳ್ತೀರಾ? ನನಗೆ ಸರಿ ಮಾಡ್ಸಕ್ ಹೋಗ್ತೀರೇನು? ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಒಂದ್ಸಲ ತಪ್ಪು ಚೆಕ್ ಬರೀರಿ, ಅದು ಬೌನ್ಸ್ ಆಗಿ 300 ರೂಪಾಯಿ ಫೈನ್ ಬೀಳುತ್ತಲ್ಲ, ಆಮೇಲೆ ಸರಿ ಬರೀತೀರಾ ಅನ್ಕೊಂಡು ಮುಂದಕ್ಕೆ ಹೋಗ್ತೀರಿ. ನೀವೇನ್ ಮಾಡ್ತೀರಾ? ಮುಂದಕ್ಕೆ ಹೋಗ್ತೀರಾ. ಯಾಕೆ? ನನಗೆ ಅದ್ರ ಬಗ್ಗೆ ಅಜ್ಞಾನ. ಕೊನೆಗೆ ನಾನು ಯಾವಾಗ ಮೌನ ವಹಿಸಿದೆ, ಅವರೊಂದು ಮಾತನ್ನು ಹೇಳಿದ್ರು. ಈ ನಮಗಿಷ್ಟೆಲ್ಲ ವೈಷಮ್ಯತೆ ಬರೋದಕ್ಕೆ ಕಾರಣ ಈ ಬ್ರಾಹ್ಮಣ ವ್ಯವಸ್ಥೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನನ್ನ ಪಕ್ಕನೇ ಕೂತಿದ್ರು ಅವರು. ಅದಕ್ಕೊಂದು ಮಾತನ್ನು ಹೇಳಿದೆ ಅವರಿಗೆ, ಸ್ವಾಮಿ, ನೀವೆಲ್ಲರೂ ನನ್ನನ್ನ
ಬ್ರಾಹ್ಮಣರು ಅಂತ ಹೇಳ್ತೀರ. ನಾವು ಪರಮವಾಗಿ ಆರಾಧ್ಯ ದೇವನಾಗಿ ಅರ್ಚನೆ ಮಾಡುವಂತಹ ಭಗವಂತ ಒಬ್ಬ ಕ್ಷತ್ರಿಯ ಸ್ವಾಮಿ ರಾಮಚಂದ್ರ. ಅವನನ್ನ ನಾವು ತಲೆ ಮೇಲೆ ಕೂಡಿಸ್ಕೊಂಡು ಓಡಾಡ್ತಾ ಇದ್ದೀವಿ. ನಾವು ನಮ್ಮ ದೇವರನ್ನ ಯಾವ್ದಾದ್ರು ಹಿಡ್ಕೊಂಡು ನೋಡಿದ್ರೆ, ನಾವು ಬ್ರಹ್ಮನ ಪೂಜೆ ಮಾಡಿ ನೋಡಿದ್ರೆ ನೀವು, ನಾವು ಪೂಜೆ ಮಾಡೋದು ರಾಮಚಂದ್ರನ. ಅವನಿಗಿಂತಲೂ ನಾವು ಅರ್ಚನೆ ಮಾಡುವಂಥದ್ದು ಕೃಷ್ಣನನ್ನು. ಕೃಷ್ಣ ಯಾರು ಸ್ವಾಮಿ? ಒಬ್ಬ ಯಾದವ ಕುಲದಲ್ಲಿ ಹುಟ್ಟಿದಂಥವನು. ಅವನನ್ನು ನಾವು ಅರ್ಚನೆ ಮಾಡಲ್ಲ ಸ್ವಾಮಿ. ನಿಮ್ಮ ತಪ್ಪು ಕಲ್ಪನೆಯನ್ನು ನೀವು ಹೃದಯದಲ್ಲಿ ಇಟ್ಟುಕೊಂಡು, ನೀವು ಪೂರ್ವಾಗ್ರಹ ಬುದ್ಧಿಯನ್ನ ಬಿಟ್ಟು, ಹಾಗೆ ಹೀಗೆ ಅನ್ನೋದು ಬಿಟ್ಟು ನನ್ನ ಹತ್ರ ಬನ್ನಿ. ಖಂಡಿತ ನಿಮ್ಗೆಲ್ಲಾ ಪ್ರಶ್ನೆಗಳಿಗೂ ಶಾಸ್ತ್ರ ವಾಕ್ಯವನ್ನು ಕೊಟ್ಟು ಉತ್ತರ ಕೊಡ್ತೇವೆ. ಆದ್ರೆ ಸುಮ್ಮನೆ ಬಂದವರ ಎದುರಿಗೆಲ್ಲ ಈ ತರ ಎಲ್ಲ ಹೇಳ್ಕೊಂಡು ತಿರುಗಾಡಬೇಡಿ ಅಂತ ಅವರಿಗೊಂದು ಮಾತನ್ನು ಹೇಳಿ. ನೋಡಿ, ರಾಮಚಂದ್ರನು ಅತ್ಯಂತ ಇಷ್ಟಪಡ್ತಿದ್ದಂತಹ ವ್ಯಕ್ತಿ ಒಬ್ಬ ಗುಹನನ್ನ. ನೋಡಿ, ಜಾತಿ ವ್ಯವಸ್ಥೆ ಬೇರೆ, ವರ್ಣ ವ್ಯವಸ್ಥೆ ಬೇರೆ. ಜಾತಿ ಅನ್ನುವುದು ನನ್ನ ಹುಟ್ಟಿನಿಂದ ಬರೋದು, ವರ್ಣ ಅನ್ನುವಂಥದ್ದು ನನ್ನ ಬುದ್ಧಿಯಿಂದ ಬರೋದು. ಇಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ ನೀನು ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿರ್ತೀಯ, ನೀನು ಯಾವುದೋ ಒಂದು ವೃತ್ತಿಯನ್ನ ಆಶ್ರಯಿಸಿಕೊಂಡೆ ಅಂದ್ರೆ ಆ ವೃತ್ತಿಗೆ ಅನುಗುಣವಾಗಿ ನಿನ್ನ ವರ್ಣ ಆಗುತ್ತೆ. ಈಗ ನಾನು ಹುಟ್ಟಿದ್ದೇನಪ್ಪ, ಬ್ರಾಹ್ಮಣನಾಗಿ ಹುಟ್ಟಿದ್ದೇನೆ, ಹುಟ್ಟು ಬಿಟ್ಟು ನಾನು ವ್ಯಾಪಾರವನ್ನ ಮಾಡ್ತಾ ಇದ್ದೇನೆ ಅಂದ್ರೆ ನಾನು ನನ್ನ ವರ್ಣ ವೈಶ್ಯವರ್ಣ. ನಿನ್ನ ಜಾತಿ ಬ್ರಾಹ್ಮಣ ಆಗಬಹುದು, ನಿನ್ನ ವರ್ಣ ವೈಶ್ಯ. ನಾನು ವೇದಾಧ್ಯಯನವನ್ನ ಹೇಳ್ಕೊಡ್ತಾ ಇದ್ದೇನೆ, ಪಾಠವನ್ನ ಮಾಡ್ತಿದ್ದೇನೆ, ಆಗ ನಿನ್ನ ವರ್ಣ ಬೇರೆ ಆಗುತ್ತೆ. ಇಲ್ಲಪ್ಪ, ನನಗೆ ಯಾವುದೇ ಒಂದು ಜವಾಬ್ದಾರಿ ಬೇಡ, ನನ್ನನ್ನ ನೀವು ನೋಡ್ಕೊಳ್ಳಿ, ನೀವು ಹೇಳದಂತೆ ನಾನು ಕೇಳ್ಕೊಂಡಿರ್ತೇನೆ, ಆಗ ಒಂದು ವರ್ಣ ಆಗುತ್ತೆ. ನಾನು ಪಾಲಿಸುವವನಾಗ್ತೇನೆ, ಆಗ ಒಂದು ವರ್ಣ ಆಗುತ್ತೆ. ನನ್ನ ಅಪ್ಪ ಅಮ್ಮನಿಂದ ಬಂದಂಥದ್ದು ಜಾತಿ, ನನ್ನ ಬುದ್ಧಿಯಿಂದ ಹುಟ್ಟಿದಂಥದ್ದು ವರ್ಣ. ಭಗವಂತ ಅದಕ್ಕೆ ಹೇಳಿದ್ದು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಗುಣಕರ್ಮಗಳಿಗೆ ವಿಭಾಗ ಮಾಡಿ ಚಾತುರ್ವರ್ಣ್ಯವನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ. ಆ 4 ವರ್ಣಗಳು ನನಗೆ ಅಷ್ಟೇ ಪೂಜ್ಯವಾದವುಗಳು. ಎಷ್ಟು ಜನರನ್ನ ನಾವು ಆರಾಧನೆ ಮಾಡ್ತೇವೆ, ಅರ್ಚನೆ ಮಾಡ್ತೇವೆ. ವಿಶ್ವಾಮಿತ್ರ ಗೋತ್ರದವರು ನಾವು ಅಂತ ಹೇಳ್ಕೊಂಡು ತಿರುಗಾಡ್ತೇವೆ. ವಿಶ್ವಾಮಿತ್ರ, ನಾವು ಬ್ರಾಹ್ಮಣರಾಗೆ ಹುಟ್ಟಿರ್ಬೋದು, ನಾನು ಕ್ಷತ್ರಿಯ ಗೋತ್ರದವರು ನಾವು ಹೇಳ್ಕೊಂಡು ತಿರುಗಾಡ್ತೇವೆ. ಹೇಳ್ತೀವೋ ಇಲ್ವೋ ನಾವು? ವಿಶ್ವಾಮಿತ್ರ ರಾಜ. ನಮಗೆ ತಪ್ಪು ತಿಳುವಳಿಕೆ ಇಲ್ಲ. ನಮ್ಮನ್ನ ಒಡೆದು ಆಳಿದ್ರಲ್ಲ, ಅವರು ನಮ್ಮಲ್ಲಿ ವಿಷ ಬೀಜವನ್ನು ಬಿತ್ತಿದ್ರಷ್ಟೇ. ನಮ್ಮ ಯಾವ ಪುರಾಣಗಳಾಗಬಹುದು, ನಮ್ಮ ಯಾವ ಶಾಸ್ತ್ರ ಗ್ರಂಥಗಳಾಗಬಹುದು, ಪೂರ್ವಾಗ್ರಹ ಬುದ್ಧಿಯನ್ನ ಬಿಟ್ಟು ನೋಡಿದಾಗ ಎಲ್ಲರಿಗೂ ಸಮಾನವಾದ ಹಕ್ಕನ್ನೇ ಕೊಟ್ಟಂಥದ್ದು. ನೋಡಿ, ರಾಮಚಂದ್ರನು ಹೋಗಿ ಅಪ್ಪಿಕೊಂಡಂಥದ್ದು ಯಾರನ್ನವನು? ರಾಮಸ್ಯ ಆತ್ಮ ಸಮಸ್ಸಕ. ರಾಮನು ಅತ್ಯಂತ ಪ್ರೀತಿಯಿಂದ ಇಷ್ಟಪಡ್ತಾ ಇದ್ದಂತೆ. ಅವನ ಹೆಸರು ಗುಹ. ಅವನು ಒಬ್ಬ ಶಾಬರ, ಒಂದು ಬೇಡರ ಜಾತಿಯವನಾಗಿದ್ದ. ನೋಡಿ, ಅವನು ಬೇಡರ ಜಾತಿಯಲ್ಲಿ ಹುಟ್ಟಿದ್ದಾನೆ. ಅವನ ವರ್ಣ ಕ್ಷತ್ರಿಯ ವರ್ಣ. ಯಾಕೆ? ಎಲ್ಲರನ್ನು ಪಾಲನೆ ಮಾಡ್ತಾ ಇದ್ದಾನೆ. ನೀವು ಯಾವುದಕ್ಕೂ ಬೆಲೆ ಕೊಡ್ತೀರಾ? ನಾವು ಗುಹನನ್ನ ಕ್ಷತ್ರಿಯ ಅನ್ಬೇಕು, ಬೇಡ ಅನ್ಬೇಕು? ಏನನ್ಬೇಕು? ಅವನು ಯಾವುದೇ ವರ್ಣದಲ್ಲಿ ಜಾತಿಯಲ್ಲಿ ಹುಟ್ಟಿರ್ಲಿ, ಅವನ ವರ್ಣ ಕ್ಷತ್ರಿಯ ವರ್ಣ ಆಯ್ತು. ಯಾಕೆ? ಅವನು ರಾಜನಾಗಿ ಎಲ್ಲರನ್ನು ಕಾಪಾಡ್ತಾ ಇದ್ದಾನೆ ಅದಕ್ಕೆ. ನೋಡಿ, ಆ ರೀತಿ ಆದ್ಮೇಲೆ ಗುಹ ಬಂದು ಅಪ್ಪಿಕೊಳ್ತಾನೆ, ರಾಮಚಂದ್ರನನ್ನ ಕರೀತಾನೆ. ಒಂದೇ ಒಂದು ವಾಕ್ಯದಲ್ಲಿ ಹೇಳಿಬಿಡ್ತಾನೆ. ಏನಂತ ಅಂದ್ರೆ, ಏನೇನು ಆಯ್ತು ಅನ್ನೋದನ್ನ ಹೇಳಿದ ಮೇಲೆ ಗುಹ ಒಂದು ಮಾತನ್ನು ಹೇಳ್ತಾನೆ. ಯಥಾ ಅಯೋಧ್ಯ ತಥೇಯಂತೆ ರಾಮ ಕಿಂ ಕರವಾಣಿತೆ. ಈ ಶೃಂಗಿಬೇರಪುರವನ್ನ ನೀನು ಬೇರೆ ಅಂತ ತಿಳ್ಕೋಬೇಡಪ್ಪ, ಇದು ಅಯೋಧ್ಯ. ಯಾಕೆ? ನೀನು ಬಂದು ಇಲ್ಲಿದೀಯ ಅದಕ್ಕೆ. ರಾಮಚಂದ್ರ, ನೀನು ಶೃಂಗಿಬೇರಪುರಕ್ಕೆ ಬಂದಿಯಲ್ಲ, ಅದಕ್ಕೋಸ್ಕರ ಇದೇ ಅಯೋಧ್ಯ ಆಯ್ತು. ಆದ್ರಿಂದ ನೀನು ಅಯೋಧ್ಯೆಯಲ್ಲಿ ಎಷ್ಟು ಸ್ವತಂತ್ರವಾಗಿರ್ಬೋದು ಅಷ್ಟೇ ಸ್ವತಂತ್ರವಾಗಿ ನೀನು ಇರುವಂತವನಾಗಪ್ಪ, ನಿನಗೆ ಏನು ಮಾಡ್ಲಿ ಹೇಳು ಪ್ರಭು, ನಿನಗೇನು ಸೇವೆಯನ್ನ ಮಾಡ್ಲಿ? ಇನ್ನು 14 ವರ್ಷ ನೀನು ಮುಂದಕ್ಕೆ ಹೋಗಬೇಕಾಗಿಲ್ಲ. ಉತ್ತಮವಾದ ಅರಮನೆಯನ್ನ ಕಟ್ಟಿದ್ದೇನೆ, ನನ್ನ ಅರಮನೆಯಲ್ಲಿ ನೀನು ವಾಸ ಮಾಡು, ನಿನ್ನ ಸೇವೆಯನ್ನ ಮಾಡಿಕೊಂಡು ನಾನಿರ್ತೇನೆ. ಇನ್ನು 14 ವರ್ಷ ಇರ್ಬೇಕು ತಾನೆ? ಇಲ್ಲೇ ಇದ್ದು ಬಿಡು. ನಿನ್ನನ್ನ ನಾವುಗಳು ನೋಡ್ಕೊಳ್ತೇವೆ.
ನಾವುಗಳು ನೋಡಿಕೊಳ್ಳುವಂಥವರಾಗ್ತೇವೆ. ಎಲ್ಲ ಭಕ್ಷ್ಯ ಭೋಜ್ಯಾದಿಗಳು ಎಲ್ಲವೂ ಕೂಡ ಸಿದ್ಧವಾಗಿದೆ. ಆಹಾರ ಪದಾರ್ಥ ಸಿದ್ಧ ಆಗಿದೆ, ನಿನ್ನ ಕುದುರೆಗೆ ಸಿದ್ಧ ಆಗಿದೆ, ಎಲ್ಲವೂ ಕೂಡ ಸಿದ್ಧ ಆಗಿದೆ. ನೀನು ಆಗ್ಬಿಡು ಅಂತ ಹೇಳಿದ ಮೇಲೆ ಭುಜಾಭ್ಯಾಂ ಸಾಧು ವೃತ್ತಾಭ್ಯಾಂ ಪೀಡೆಯನ್ನು ವಾಕ್ಯಮಬ್ರವಿ. ನೋಡಿ, ಬಂದಾಗ ಅಪ್ಪಿಕೊಂಡಿದ್ದ ರಾಮಚಂದ್ರ ಈ ಗುಹನ ಈ ಒಂದು ಉಪಚಾರದ ಮಾತನ್ನ ಕೇಳಿ ರಾಮಚಂದ್ರನಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಮತ್ತೆ ತನ್ನ ಎರಡೂ ದೀರ್ಘ ಬಾಹುಗಳನ್ನು ಅಗಲಿಸಿ ಗುಹನನ್ನ ಅಪ್ಪಿಕೊಂಡ ಒಂದು ಮಾತನ್ನ ಹೇಳ್ತಾನೆ. ಗುಹ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷ ಆಯ್ತು ಕಣ. ನನ್ನ ಭಾಗ್ಯ ಅಂತ ಭಾವಿಸ್ತೇನೆ ನಿನ್ನನ್ನು ನೋಡಿದ್ದು ನಾನು. ಯಾರು ಹೇಳ್ತಿರೋದು? ರಾಮಚಂದ್ರ ಹೇಳ್ತಾ ಇದ್ದಾನೆ. ನೋಡಿ, ಭಗವಂತನಿಗೆ ಎಷ್ಟು ಭಕ್ತನನ್ನ ನೋಡಿ ಸಂತೋಷ ಆಗತ್ತೋ, ಭಕ್ತನಿಗೆ ಭಗವಂತನನ್ನ ನೋಡಿ ಎಷ್ಟು ಸಂತೋಷ ಆಗತ್ತೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಸಂತೋಷ ಆಗತ್ತಂತೆ ಭಕ್ತನನ್ನ ಭಗವಂತ ನೋಡಿದಾಗ. ಬಹಳ ಸಂತೋಷ ಆಯ್ತು ಕಣೋ, ನಿನ್ನ ರಾಷ್ಟ್ರವನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಎಲ್ಲರಿಗೂ ಸುಭಿಕ್ಷೆಯಿಂದ ಕೂಡಿದೆಯಪ್ಪ, ಸುಭಿಕ್ಷೆಯಿಂದ ಕೂಡಿದೆ. ನೀನ್ ಏನೇನು ವಸ್ತುಗಳನ್ನ ನನಗೆ ಸ್ವೀಕಾರ ಮಾಡಿ ಅಂತ ಕೊಟ್ಟಿದೀಯ ಅವೆಲ್ಲವನ್ನೂ ನಾನು ಸ್ವೀಕರಿಸಿದ್ದೇನೆ. ಆದರೆ ವಸ್ತುಗಳನ್ನ ನಾನು ಅನುಭವಿಸುವುದಕ್ಕೆ ಬರೋದಿಲ್ಲಪ್ಪ. ನಾನು ನೀನು ಹೇಳಿದಂತಹ ಊರಿನೊಳಗೆ ಬರಬೇಕು, ಅರಮನೆಯಲ್ಲಿ ವಾಸ ಮಾಡಬೇಕು, ಅವೆಲ್ಲವೂ ಆಗೋದಿಲ್ಲಪ್ಪ. ಯಾಕೆ ಆಗೋದಿಲ್ಲ ಅಂದ್ರೆ, ನಾನು ನನ್ನ ಅಪ್ಪನಿಗೆ ಮಾತು ಕೊಟ್ಟಿದ್ದೇನೆ. ನಾನು ಕೇವಲ ನಾರು ಬಟ್ಟೆಯನ್ನ ಉಟ್ಟುಕೊಂಡು ಕಾಡಲ್ಲಿ ವಾಸ ಮಾಡ್ತೇನೆ ಅಂತ ಹೇಳಿದಾಗ ಏನಾಯ್ತು? ನಾನು ಎಂದೂ ಕೂಡ ನಾಡಿನ ಸುಖವನ್ನ ಅನುಭವಿಸಬಾರದು. ಆದ್ರೇನೋ ಆ ಪಿತೃವಾಕ್ಯವನ್ನ ನಾನು ಪರಿಪಾಲನೆ ಮಾಡಬೇಕಪ್ಪ. ಆದರೆ ನಿನ್ನ ಆತಿಥ್ಯವನ್ನ ನಾನು ಹೊರಗಡೆಯೇ ಇದ್ದು ಸ್ವೀಕರಿಸಿದ್ದೇನೆ. ಆದರೆ ನಿನ್ನ ಆತಿಥ್ಯ ಒಂದಕ್ಕೆ ಬೇಕಾಗಿದೆಯಪ್ಪ. ನೀನು ಎಷ್ಟಾದ್ರೂ ಉಪಚಾರ ಮಾಡಬಹುದು, ಎಂಥದ್ದನ್ನಾರು ಮಾಡಬಹುದು, ಅವುಗಳಿಗೆ ನಿನ್ನ ಆತಿಥ್ಯ ಬೇಕು. ಯಾವುದು? ಏತಾವತತ್ರ ಭವತ ಭವಿಷ್ಯಾಮಿ ಸುಪೂಜಿತಃ ಏತೈಹಿ ದಹಿತ ರಾಜ್ಞಃ ಪಿತೃದಶರಥಸ್ಯ ಮೇ ಏತೈಹಿ ಸುವಿತೈಹಿ ಅಶ್ವೈಹಿ ಭವಿಷ್ಯಾಮ್ಯಹಮರ್ಚಿತಃ ಅಶ್ವಾನಾಂ ಪ್ರತಿಪಾನಂಚ ಖಾದನಂಚೈವ ಸೋನ್ವಶಾ. ನೀನು ಏನು ಆತಿಥ್ಯವನ್ನ ನೀನು ನನಗೆ ಮಾಡಬೇಕು ಅಂತ ಅಂದುಕೊಂಡಿದೀಯಾ ಅದನ್ನ ಈ ಕುದುರೆಗಳಿಗೆ ಮಾಡಿಬಿಡಪ್ಪ. ಯಾಕೆ ಅಂದ್ರೆ ಈ ಕುದುರೆಗಳು ನನ್ನನ್ನ ಅಲ್ಲಿಂದ ಎಳೆದುಕೊಂಡು ಬಂದಿದೆ. ಇದಕ್ಕೊಂದು ಅನ್ನಪಾನವನ್ನ ಕೊಟ್ಟು ನೀನು ಏನೇನು ಸತ್ಕಾರವನ್ನ ಮಾಡಬೇಕು ಅಂತ ನನಗೆ ಅಂದುಕೊಂಡಿದೀಯಾ ಅದ್ಯಾವುದು ನನಗೆ ಬೇಡಪ್ಪ, ಈ ಕುದುರೆಗಳಿಗೆ ಮಾಡು. ರಾಮಚಂದ್ರನ ಒಂದು ಒಳ್ಳೆಯ ತನಕ್ಕೆ ಎಲ್ಲೆಯೇ ಇಲ್ಲ ಸ್ವಾಮಿ. ನೋಡಿ, ತನ್ನನ್ನ ತಾನು ತನಗೋಸ್ಕರ ಅಂತ ಗುಹ ಹೇಳಿದ್ರೆ ರಾಮಚಂದ್ರ ಹೇಳ್ತಾನೆ ಏನಂತ ಅಂದ್ರೆ, ರಾಮಚಂದ್ರ ಹೇಳ್ತಾನೆ, ನನಗೆ ನಿನ್ನ ಸತ್ಕಾರ ಬೇಡ, ನಾನದನ್ನು ಸ್ವೀಕರಿಸಿ ಆಗಿದೆ. ನಿನ್ನ ಸತ್ಕಾರ ಎಲ್ಲವೂ ಕೂಡ ನನ್ನ ಕುದುರೆಗಳಿಗೆ ಇರಲಿ. ನೋಡಿ, ಇದೇ ಕೆಲಸವನ್ನ ಮಹಾಭಾರತದಲ್ಲಿ ಕೃಷ್ಣ ಒಮ್ಮೆ ಯುದ್ಧ ಮಾಡ್ತಾ ಇರ್ತಾನೆ. ಕೃಷ್ಣ ಅರ್ಜುನ ಹಿಂದೆ ಕುತ್ಕೊಂಡು ಯುದ್ಧ ಮಾಡ್ತಿರ್ತಾನೆ. ಒಮ್ಮೆಲೆ ರಥದಿಂದ ಇಳಿದು ಕುದುರೆಗಳನ್ನ ರಥದಿಂದ ಬಿಚ್ಚಿಬಿಡ್ತಾನೆ. ಯಾರು? ಕೃಷ್ಣ ಪರಮಾತ್ಮ. ಅಲ್ಲಿ ಅನೇಕ ಕೆರೆಗಳಿರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಕೃಷ್ಣ. ಕರೆದುಕೊಂಡು ಹೋಗಿ ಅವುಗಳಿಗೆ ಹುಲ್ಲಿನಿಂದ ಮೈ ತಿಕ್ಕಿ ನೀರನ್ನ ಕುಡಿಸಿ ಎಲ್ಲವನ್ನು ಮಾಡಿಕೊಂಡು ಮತ್ತೆ ಬಂದು ರಥಕ್ಕೆ ಕಟ್ಟಿಕೊಂಡು ಯುದ್ಧವನ್ನ ಮುಂದುವರಿಸ್ತಾನೆ. ಕೃಷ್ಣ ಮತ್ತು ರಾಮ ಇಬ್ಬರು ನೋಡಿ ಅರ್ಜುನ ಕೇಳ್ತಾನೆ, ಕೃಷ್ಣ ಹಿಂಗ್ ಮಧ್ಯದಲ್ಲಿ ಯುದ್ಧದಲ್ಲಿ ಕೈ ಬಿಟ್ಬಿಟ್ರೆ ಹೆಂಗೋ? ನಿನ್ನನ್ನ ನೋಡ್ಕೊಳ್ಳೋದೆಷ್ಟು ಜವಾಬ್ದಾರಿನೋ ನನ್ನ ಕುದುರೆಗಳನ್ನು ನೋಡ್ಕೊಳ್ಳೋದು ನನಗೆ ಅಷ್ಟೇ ಜವಾಬ್ದಾರಿ, ಅದಕ್ಕೋಸ್ಕರ ಬಿಟ್ಟು ಹೋದೆ ಅಂತ ಹೇಳ್ತಾನೆ. ಕೃಷ್ಣನಲ್ಲಿ ಇಲ್ಲಿ ರಾಮಚಂದ್ರ ಆ ಮಾತನ್ನ ಹೇಳ್ತಾನೆ ನೋಡಿ. ಆಗ ಏನಾಗುತ್ತೆ ಅಂದ್ರೆ, ತಕ್ಷಣವೇ ಅವನು ನಾರು ಬಟ್ಟೆಯನ್ನು ಉಟ್ಟುಕೊಂಡು ಸಾಯಂಕಾಲದ ಸಂಧ್ಯಾ ವಂದನೆಯನ್ನ ಮಾಡ್ತಾನೆ. ರಾತ್ರಿ ರಾಮಚಂದ್ರ ಒಂದು ತರುಗು ಎಲೆಯನ್ನ ಹಾಕಿಕೊಂಡು ಅದರ ಮೇಲೆ ನೊಸೆ ಹುಲ್ಲನ್ನ ಹಾಕಿಕೊಂಡು ಅದರ ಮೇಲೆ ಮಲಗಿರ್ತಾನಂತೆ. ಅವನನ್ನು ನೋಡಿ ಬಹಳ ಅಂದ್ರೆ ಬಹಳ ದುಃಖ ಆಗ್ತದೆ ಗುಹಾ ಮತ್ತು ಲಕ್ಷ್ಮಣನಿಗೆ. ಯಾಕೆ? ಸುಖದ ಸುಪ್ಪತ್ತಿಗೆಯ ಮೇಲೆ ಮಲಗುತ್ತಿದ್ದಂತಹ ರಾಮಚಂದ್ರ
ಇವತ್ತು ನೊಸೆ ಹುಲ್ಲಿನ ಮೇಲೆ ಮಲ್ಕೊಂಡಿದನಲ್ಲ ಅಂತ ಬಹಳ ದುಃಖ ಪಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಸುಮಂತ್ರನಿಗೆ ಸಮಾಧಾನವನ್ನ ರಾಮಚಂದ್ರ ಹೇಳ್ತಾನೆ. ಹೇಳಿದ ಮೇಲೆ ಸುಮಂತ್ರನು, ನಾವು ಇನ್ನು ಸುಮಂತ್ರ ನೀನು ಮುಂದೆ ಬರೋದಿಲ್ಲಪ್ಪ, ಮುಂದಕ್ಕೆ ನೀನು ಬರೋದಿಲ್ಲ. ಯಾಕೆ ಅಂದ್ರೆ ಇನ್ನ ಕೋಸಲ ನಗರ ಇಲ್ಲಿಗೆ ಮುಗಿತು, ಗಂಗಾ ನದಿ ಬಂತು, ಗಂಗಾ ನದಿ ಬಂದಿದೆ. ಆದ್ರಿಂದ ಏನ್ ಮಾಡ್ಬೇಕು, ನಾವಿನ್ನು ಮುಂದಕ್ಕೆ ಹೋಗ್ತೇವೆ, ನೀನು ಹಿಂಗೆ ನೀನು ಹೋಗ್ಬಿಡಪ್ಪ, ನೀನು ವಾಪಸ್ಸು ಹೋಗು ಅಂತ ಹೇಳಿದಾಗ ಸುಮಂತ್ರ ಕೇಳೋದಿಲ್ಲ. ರಾಮಚಂದ್ರ ನಾನು ಬಂದೇ ಬರ್ತೇನೆ, ನನ್ನನ್ನು ಬಿಟ್ಟು ಹೆಂಗೆ ಹೋಗ್ತೀಯ ನೀನು, ನಾನಿಗೆ ಹೋಗಕ್ಕೆ ಇಷ್ಟ ಇಲ್ಲ, ನಾನು ಬರ್ತೇನೆ ಅಂತ ಹಠ ಹಿಡಿದಾಗ ರಾಮಚಂದ್ರನ ತಿಳುವಳಿಕೆ ನೋಡಿ ಹೇಗಿದೆ ಅಂದ್ರೆ, ನಗರೀ ತ್ವಾಂ ಗತಂ ದೃಷ್ಟ ಜನನೀ ಮೇ ಯವೀಯಸಿ ಕೈಕೇಯಿ ಪ್ರತ್ಯಯಂ ಗಚ್ಚೆ ಇತಿ ರಾಮೋ ವನಂಗತಃ. ಅಪ್ಪ ಸುಮಂತ್ರ, ನೀನು ಊರಿಗೆ ಹೋಗ್ಬೇಕಪ್ಪ, ಹೋಗ್ಬಿಟ್ಟು ನನ್ನ ಸಣ್ಣ ತಾಯಿಗೆ ನೀನು ಹೇಳಬೇಕು. ಯಾಕೆಂದ್ರೆ ರಾಮನನ್ನ ನಾನು ಕಾಡಿಗೆ ಬಿಟ್ಟು ಬಂದೆ ಅಂತ ನೀನು ಹೇಳಿದಾಗ ಅವಳು ನಂಬ್ತಾಳಪ್ಪ. ಯಾಕಂದ್ರೆ ನೀನು ಅದಕ್ಕೊಂದು ಅಥಾರಿಟಿ ಸೈನ್, ರಾಮಚಂದ್ರನನ್ನು ನಾನು ಕಾಡಿಗೆ ಬಿಟ್ಟು ಬಂದೆ ಅಂತ ಹೇಳಬೇಕು. ನೀ ಇಲ್ಲೇ ಇಟ್ಬಿಟ್ರೆ ಅವಳಿಗೆ ಹೆಂಗೆ ಗೊತ್ತಾಗುತ್ತೆ, ಇದೇನೋ ಒಂದು ಪ್ಲಾನ್ ಇರಬೇಕು, ಇಲ್ಲೇ ಎಲ್ಲೋ ಒಂದು ಸಣ್ಣ ಗುಪ್ತ ಅರಮನೆ ಒಳಗೆ ಇಟ್ಕೊಂಡಿದ್ದಾರೆ 14 ವರ್ಷ ಅಂತ ಭಾವ ಬಂದ್ಬಿಡುತ್ತೆ. ಅದರಿಂದ ನೀನು ಹೋಗ್ಬಿಟ್ಟು ಹೇಳ್ಬೇಕಪ್ಪ. ಅದರಿಂದ ಏನಾಗ್ತಾಳೆ ನನ್ನ ತಾಯಿ, ಪರಿತುಷ್ಟ ಹಿಸಾದೇವಿ ವನವಾಸನ್ ಗತೇಮಯಿ ರಾಜಾನಂ ನಾತಿಶಂಕೇತ ಮಿಥ್ಯಾವಾದೀತಿ ಧಾರ್ಮಿಕ. ಆಗ ನನ್ನ ಅಮ್ಮ ನಮ್ಮಪ್ಪನ ಮೇಲೆ ಸಂಶಯವನ್ನ ಪಡೋದಿಲ್ಲಪ್ಪ, ನಮ್ಮಪ್ಪನ ಮೇಲೆ ಸಂಶಯವನ್ನ ಪಡುವುದಿಲ್ಲ. ಅದಕ್ಕಾದ್ರೂ ನೀನು ಹೋಗ್ಬಿಟ್ಟು ಏನ್ ಮಾಡ್ಬೇಕು, ನಾನು ಕಾಡಿಗೆ ಹೋದೆ ಅಂತ ನೀನು ಹೇಳಬೇಕು ಅಂತ ಸುಮಂತ್ರನಿಗೆ ಹೇಳ್ತಾನೆ. ತಕ್ಷಣ ಗುಹನಿಗೆ ರಾಮ ಹೇಳ್ತಾನೆ, ಆಲದ ಮರದ ಹಾಲನ್ನ ತಗೊಂಡು ಬಾಪ್ಪ ಅಂತ ಹೇಳಿ ಆಲದ ಮರದ ಹಾಲನ್ನ ಹಾಕಿಕೊಂಡು ರಾಮ, ಲಕ್ಷ್ಮಣ ಮತ್ತು ಸೀತಾ ಎಲ್ಲ ಲಕ್ಷ್ಮಣ ರಾಮರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಜಟೆಯನ್ನ ಕಟ್ಟಿಕೊಳ್ತಾರೆ. ರಾಮ ಲಕ್ಷ್ಮಣರಿಬ್ಬರು ಕೂಡ ಆಲದ ಹಾಲನ್ನ ಹಾಕಿ ಜಟೆಯನ್ನ ಅವರು ಕಟ್ಟಿಕೊಂಡು ವಲ್ಕಲ ಧಾರಿ ಆಗ್ತಾರೆ. ಅವರಿಬ್ಬರು ಕೂಡ ಹೇಗೆ ತೌತದಾ ಚೀರ ವಸನವು ಜಟಾ ಮಂಡಲ ಧಾರಿನವು ಅಶೋಭೇತ ಋಷಿ ಸಮವು ತಾತರವು ರಾಮ ಲಕ್ಷ್ಮಣವು. ಋಷಿಯಂತೆ ಕಾಣಿಸ್ತಾ ಇದ್ರಂತವರು, ಆ ರೀತಿಯಾಗಿ ಋಷಿಯಂತೆ ಕಂಡುಕೊಂಡು ಗುಹನಿಗೆ ಹೇಳಿದ ರೀತಿಯಾಗಿಯೇ ಅವ್ರೇನ್ ಮಾಡಿದ್ರು, ಆ ಗಂಗಾ ನದಿಯನ್ನ ದಾಟಬೇಕು ಅಂತ ಅಂದುಕೊಂಡು ಗಂಗಾ ನದಿಗೆ ಹೋಗ್ತಾರೆ. ಹೋದಾಗ ನೋಡಿ, ಗಂಗಾ ನದಿಯಲ್ಲಿ ಕುಳಿತುಕೊಂಡಾಗ ಸೀತಾಮಾತೆ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ, ಚತುರ್ದಶಿ ವರ್ಷಾಣಿ ಸಮ್ಯಗ್ರಾನುಷ್ಯ ಕಾನನೆ ಭ್ರಾತ್ರಾ ಸಹ ಮಹಾಚೈವ ಪುನಃ ಪ್ರತ್ಯಾಗಮಿಷ್ಯತಿ. ಅಮ್ಮ ಗಂಗೆ, ನೀನೇ ನಮ್ಮನ್ನ ಕಾಪಾಡಬೇಕು. ಇನ್ನು 14 ವರ್ಷಗಳ ಕಾಲ ನಾವು ವನವಾಸವನ್ನ ಮಾಡಿಕೊಂಡು ಮತ್ತೆ ನಿನ್ನಲ್ಲಿ ಬಂದು ನಿನ್ನ ದರ್ಶನ ಮಾಡುವ ಹಾಗೆ ನೀನು ಆಶೀರ್ವಾದವನ್ನ ಮಾಡಬೇಕಪ್ಪ ಅಂತ ಗಂಗೆಯನ್ನ ಸೀತಾಮಾತೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹೀಗಾದ ಮೇಲೆ ಏನಾಗುತ್ತೆ ಅಂದ್ರೆ ಅವರೆಲ್ಲರೂ ಕೂಡ ಗಂಗೆಯನ್ನ ದಾಟಿ ಹೋಗ್ತಾರೆ. ಹೋದ ಮೇಲೆ ಅಲ್ಲಿ ಒಂದು ರಾತ್ರಿ ಉಳಿಬೇಕಾಗುತ್ತೆ. ಉಳಿದಾಗ ನೋಡಿ, ಒಂದು ಮಾತನ್ನ ರಾಮಚಂದ್ರ ದಶರಥನ ಮೇಲೆ ಹೇಳ್ತಾನೆ. ಈ ವಾಕ್ಯಗಳನ್ನು ಓದಿದಾಗ ರಾಮಚಂದ್ರನ ಒಂದು ಆಲೋಚನಾ ಮಟ್ಟ, ಎಷ್ಟೇ ರೀತಿಯಾಗಿ ಅಪ್ಪನ ಮೇಲೆ, ಅಪ್ಪನ ಮಾತಿನ ಮೇಲೆ ಗೌರವವನ್ನು ಕೊಟ್ಟು ರಾಮಚಂದ್ರನು ಕಾಡಿಗೆ ಬಂದರು, ಅಪ್ಪನ ಮೇಲೆ ರಾಮಚಂದ್ರನಿಗೆ ಯಾವ ಭಾವವಿತ್ತು ಅನ್ನೋದನ್ನ ಲಕ್ಷ್ಮಣನೊಟ್ಟಿಗೆ ಮಾತಾಡ್ತಾನೆ. ಅಲ್ಲಿ ಸೀತಾಮಾತೆ ಇರಲಿಲ್ಲ, ಸೀತಾಮಾತೆ ಮಲಗಿಬಿಟ್ಟಿರ್ತಾರೆ. ನೋಡಿ, ಇಲ್ಲೊಂದು ಸಣ್ಣ ಸೂಕ್ಷ್ಮವನ್ನ ನೀವು ಗಮನಿಸ್ಬೇಕು. ಅಪ್ಪನ ಬಗ್ಗೆ ವಿಷಯವನ್ನ ಅಣ್ಣ ತಮ್ಮಂದಿರು ಮಾತಾಡ್ಕೋಬಹುದು, ಆದರೆ ನಾವಿಬ್ಬರು ಮಾತಾಡ್ಕೋಬೇಕಾದ್ರೆ ನಮ್ಮಿಬ್ಬರ ಹೆಂಡತಿಯರು ಎದುರಿಗಿರ್ಬಾರ್ದು. ನಾನು ಅಮ್ಮನ ಬಗ್ಗೆ ತಮ್ಮನ ಹತ್ರ ಮಾತಾಡ್ಬೋದು, ನಾನು ಅಪ್ಪನ ಬಗ್ಗೆ ತಮ್ಮನ ಹತ್ರ ಮಾತಾಡ್ಬೋದು, ತಮ್ಮ ನನ್ನ ಹತ್ರ ಮಾತಾಡ್ಬೋದು.
ಆದರೆ ಅವರಿಬ್ಬರ ಬಗ್ಗೆ ಮಾತನಾಡಬೇಕಾದಾಗ ನಮ್ಮಿಬ್ಬರ ಹೆಂಡತಿಯರು ಪಕ್ಕದಲ್ಲಿರಬಾರ್ದು. ಯಾಕೆ? ಅವರಿಗೆ ಅವರ ಬಗ್ಗೆ ಗೌರವ ಕಡಿಮೆ ಆಗಬಾರ್ದು. ಗೌರವ ಕಡಿಮೆ ಆಗಬಾರ್ದು. ನೋಡಿ, ಆ ಧರ್ಮದ ಎಳೆ ನೋಡಿ, ಆ ಧರ್ಮದ ಸೂಕ್ಷ್ಮತೆ ನೋಡಿ. ನೋಡಿ, ಇಲ್ಲೊಂದು ಮಾತನ್ನ ಹೇಳ್ತಾನೆ, ಇದಂ ವ್ಯಸನಂ ಆಲೋಕ್ಯ ರಾಜ್ಞಶ್ಚ ಮತಿಭ್ರಮಂ ಕಾಮ ಏವಾರ್ಥ ಧರ್ಮಾಭ್ಯಾಂ ಕಾಮ ಏವಾರ್ಥ ಧರ್ಮಾಭ್ಯಾಂ ಗರೀಯಾನಿತಿ ಮೇ ಮತಿಹಿ. ಒಬ್ಬ ಮನುಷ್ಯನ ಜೀವನದಲ್ಲಿ ಧರ್ಮ, ಅರ್ಥ ಮತ್ತು ಕಾಮ ಈ ಮೂರನ್ನೂ ಕೂಡ ಸಮ ಪ್ರಮಾಣದಲ್ಲಿ ಅನುಭವಿಸಬೇಕಂತೆ. ಅವನಿಗೆ ಧರ್ಮ ಬುದ್ಧಿಯೂ ಇರಬೇಕು, ಕಾಮ ಬುದ್ಧಿಯೂ ಇರಬೇಕು, ಅರ್ಥ ಬುದ್ಧಿಯೂ ಇರಬೇಕು. ಈ ಮೂರು ಗುಣಗಳು ಏನಿದೆ, ಪುರುಷಾರ್ಥಗಳು ಏನಿದೆ, ಈ ಮೂರೂ ಪುರುಷಾರ್ಥಗಳು ಯಾವುದನ್ನು ಹೆಚ್ಚು ದಾಟುವಂತೆ ಇರಬಾರದು. ಧರ್ಮವು ಹೆಚ್ಚು ಮಾಡಿಕೊಂಡು ಅರ್ಥಕಾಮಗಳನ್ನ ಪಕ್ಕಕ್ಕೆ ಸರಿಸಬಾರದು. ಅರ್ಥವೇ ಹೆಚ್ಚು ಮಾಡಿಕೊಂಡು ಧರ್ಮ ಕಾಮಗಳನ್ನ ಹೆಚ್ಚು ಪಕ್ಕಕ್ಕೆ ಸರಿಸಬಾರದು. ಕಾಮವೇ ಸರ್ವಸ್ವ ಅಂತ ಅಂದುಕೊಂಡು ಧರ್ಮಾರ್ಥಗಳನ್ನ ಪಕ್ಕಕ್ಕೆ ಸರಿಸಬಾರದು. ಒಬ್ಬ ಮನುಷ್ಯನಾದವನು ಧರ್ಮಾರ್ಥ ಕಾಮವನ್ನ ಸಮ ಪ್ರಮಾಣದಲ್ಲಿ ಅನುಭವಿಸಬೇಕಪ್ಪ ಲಕ್ಷ್ಮಣ. ಆದರೆ ನಮ್ಮಪ್ಪನ ಜೀವನದಲ್ಲಿ ಕಾಮ ಏವ ಅರ್ಥಧರ್ಮಾಭ್ಯಾಂ ಗರೀಯಸೆ ಇತಿ ಮೇ ಮತಿಹಿ. ನಮ್ಮಪ್ಪನ ಜೀವನದಲ್ಲಿ ಧರ್ಮ ಮತ್ತು ಅರ್ಥಕ್ಕಿಂತ ಕಾಮಕ್ಕೆ ಹೆಚ್ಚು ಬೆಲೆ ಕೊಟ್ಟು ಬಿಟ್ಟ ಅಂತ ನಮ್ಮಪ್ಪ ನನಗೆ ಅನ್ನಿಸ್ತಾ ಇದೆ ಕಣೋ ಲಕ್ಷ್ಮಣ. ಇಷ್ಟ ಮಾತು ಲೆಕ್ಕ ಹಾಕಿ. ಯಾಕೆ? ಅರ್ಥ ಧರ್ಮವು ಪರಿತ್ಯಜ್ಯ ಯಕ್ಕಾಮ ಅನುವರ್ತತೆ ಏವ ಮಾಪ್ಯದ್ಯತೆ ಕ್ಷಿಪ್ರಂ ರಾಜ ದಶರಥೋ ಯಥಾ. ರಾಮಚಂದ್ರ ಬಾಯಿ ಬಿಟ್ಟು ಹೇಳಿಬಿಟ್ಟ, ಅರ್ಥ ಮತ್ತು ಧರ್ಮವನ್ನ ಬಿಟ್ಟು ಕೇವಲ ಕಾಮವನ್ನೇ ಯಾರು ಅನುಸರಿಸುತ್ತಾರೋ ಅವನಿಗೆ ಇಂತಹ ಸ್ಥಿತಿ ಬರುತ್ತೆ. ಎಂತಹ ಸ್ಥಿತಿ ಬರುತ್ತೆ? ದಶರಥನಿಗೆ ಬಂದಂತಹ ಸ್ಥಿತಿ ಬರುತ್ತೆ. ನೋಡಿ, ನಮ್ಮ ಜೀವನದಲ್ಲಿ ಇಲ್ಲಪ್ಪ ಅವನು ಬಹಳ ಧರ್ಮಿಷ್ಠ ಅವನು ಅಂತ ಅಂದ್ರೆ ಒಬ್ಬ ಗೃಹಸ್ಥನಾದವನು, ಒಬ್ಬ ರಾಜನಾದವನಿಗೆ ಮೋಕ್ಷ ಬಿಟ್ಬಿಡೋಣ, ಚತುರ್ಥ ಪುರುಷಾರ್ಥ ಬಿಟ್ಬಿಡೋಣ, ಮೋಕ್ಷ. ಆ ಮೋಕ್ಷ ಅನ್ನುವಂಥದ್ದಕ್ಕೆ ಹೋದಾಗ ಈ ಧರ್ಮಾರ್ಥ ಕಾಮಗಳು ಮೂರು ಪಕ್ಕಕ್ಕೆ ಸತ್ಕೊಳ್ಳುತ್ತೆ. ಆದರೆ ನೀನು ಧರ್ಮಾರ್ಥ ಕಾಮವಾದಂತಹ ಮೂರು ಪುರುಷಾರ್ಥಗಳನ್ನ ಅನುಭವಿಸ್ತಾ ಇದೆಯಾ ಅಂದ್ರೆ, ಗೃಹಸ್ಥನಾಗಿಯೋ ರಾಜನಾಗಿಯೋ ಒಂದು ಗೃಹಸ್ಥನಾಗಿದೆಯಾ ಅಂದಾಗ ನೀನು ಈ ಮೂರೂ ಪುರುಷಾರ್ಥಗಳಲ್ಲಿ ಧರ್ಮಾಚರಣೆಯನ್ನೇ ಪ್ರಮುಖವನ್ನಾಗಿ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ದೂರ ಸರಿಸಬಾರದು. ಅದು ಕೆಟ್ಟದ್ದು. ಹಾಗೆ ಹಣವೇ ಮುಖ್ಯ ಅಂತ ಅಂದುಕೊಂಡು ನೀನು ಕಾಮವನ್ನು ಮತ್ತು ಧರ್ಮವನ್ನು ಬಿಡಬಾರದು, ಅದು ತಪ್ಪು. ಕೇವಲ ಒಂದು ಕಾಮ ಅನ್ನುವಂತಹ ಶಬ್ದಕ್ಕೆ ಎರಡು ರೀತಿಯಾದ ಅರ್ಥ ಇದೆ. ಒಂದು ಡಿಸೈರ್, ಆಸೆ. ಒಂದು ಹೆಣ್ಣಿನ ಮೇಲಿರುವ ಮೋಹ. ಆ ಆಸೆ ಅನ್ನೋದು ಯಾವುದ್ರ ಮೇಲಾದ್ರೂ ಇರಬಹುದು. ನಮಗೆ ಆಸೆ ಅನ್ನೋದು, ನನಗೆ ಒಂದು ಯಶಸ್ಸಿನ ಆಸೆ ಇರ್ಬೋದು, ಕೀರ್ತಿಯ ಆಸೆ ಇರ್ಬೋದು, ನನಗೆ ಒಂದು ಹಣದ ಆಸೆ ಇರಬಹುದು, ಹೆಣ್ಣಿನ ಆಸೆ ಇರಬಹುದು, ನನ್ನ ಮಕ್ಕಳ ಆಸೆ ಇರಬಹುದು, ಯಾವ ಆಸೆಯಾದ್ರೂ ಇರಬಹುದು. ಒಂದು ಆಸೆಗೆ ನೀನು ಹೃದಯದಲ್ಲಿ ಇಟ್ಟುಕೊಂಡು ಧರ್ಮ ಮತ್ತು ಅರ್ಥವನ್ನ ಪಕ್ಕಕ್ಕೆ ಸರಿಸಬಾರ್ದು. ಆ ರೀತಿಯಾಗಿ ಏನಾದ್ರೂ ನೀನು ಮಾಡಿದೆ ಅಂದ್ರೆ ದಶರಥ ಹೆಂಗೆ ನೆಲಕ್ಕೆ ಹಚ್ಚುತ್ತೋ ಆ ರೀತಿ ನೆಲ ಹಚ್ಚಿ ಹೋಗ್ತಾರೆ. ಈ ಮಾತನ್ನ ಹೇಳಿರುವಂತದ್ದು ರಾಮಚಂದ್ರ. ನೋಡಿ, ಅದೇ ಅಪ್ಪನ ಮಾತಿನ ಬೆಲೆ ಕೊಟ್ಟು 14 ವರ್ಷ ವನವಾಸವನ್ನು ಮಾಡ್ತಾವನು. ಅಪ್ಪ ಕೈಕೇಯಿಗೆ ಕೊಟ್ಟ ಮಾತಿನಿಂದ ಅವನು 14 ವರ್ಷ ಬರಲಿಲ್ಲ. ಅಪ್ಪ ಕೇಕೇಯ ರಾಜ ಅಶ್ವಪತಿಗೆ ಕೊಟ್ಟಂತಹ ಮಾತನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಅವನು 14 ವರ್ಷ ವನವಾಸ ಮಾಡಿದ್ದು. ನೋಡಿ, ಒಂದು ಸಣ್ಣ ಸೂಕ್ಷ್ಮವನ್ನ ಅರ್ಥ ಮಾಡ್ಕೋಬೇಕಿಲ್ಲಿ. ಕೇವಲ ಕೈಕೇಯಿಗೆ ಮಾತ್ರ ಅಪ್ಪ ಮಾತು ಕೊಟ್ಟಿದ್ದ ಆದ್ರೆ ಪಕ್ಕಕ್ಕೆ ತಳ್ಬಿಡ್ತಿದ್ದ, ಬಿಡ
ಒಂದು ಹೆಣ್ಣಿಗೆ ಕೊಟ್ಟಿರುವಂತಹ ಮಾತಿನಿಂದ ಇಡೀ ರಾಜ್ಯ ದುಃಖ ಪಡುತ್ತೆ. ರಾಜ್ಯದ ಸುಖಕ್ಕಿಂತ ಒಬ್ಬ ಹೆಣ್ಣಿಗೆ ದುಃಖ ಆದ್ರೆ ಪರವಾಗಿಲ್ಲ ಅಂತ ಪಕ್ಕಕ್ಕೆ ತಳ್ಳಿ ರಾಮಚಂದ್ರ ಪಟ್ಟಾಭಿಷಿಕ್ತನಾಗ್ಬಿಡ್ತಿದ್ದ. ರಾಮಚಂದ್ರ ಯಾಕೆ ಪಟ್ಟಾಭಿಷಿಕ್ತನಾಗಲಿಲ್ಲ? ಅಪ್ಪ ಮಾತು ಕೊಟ್ಟಿದ್ದು ಇನ್ನೊಂದು ರಾಜ್ಯದ ರಾಜನಿಗೆ. ಯಾರಿಗೆ? ಕೇಕೇಯ ಮಹಾರಾಜನಿಗೆ. ಅಕಸ್ಮಾತ್ ಏನಾದ್ರೂ ಕೇಕೇಯ ಮಹಾರಾಜ ಬಂದು ನನಗೆ ಕೊಟ್ಟಂತಹ ಮಾತು ಎಲ್ಲಿ ಅಂತ ಕೇಳಿದ್ದ ಅಂದಿದ್ರೆ ಯುದ್ಧವೇ ಸಂಭವಿಸ್ತಾ ಇತ್ತು. ಆಗ ಅನುಭವಿಸ್ತಾ ಇದ್ದಂಥದ್ದು ರಾಜ ಮಾತ್ರ ಅಲ್ಲ, ಊರಿನ ಪ್ರಜೆಗಳೆಲ್ಲರೂ ಕೂಡ. ಆ ಪ್ರಜಾಹಿತ ದೃಷ್ಟಿಯಿಂದ ನಿಮಗಿದು ಭರತನು ಪಾದುಕಾ ಪ್ರಧಾನದ ಹಿಂದಕ್ಕೆ ರಾಮ ಭರತರ ಸಂವಾದ ಬರುತ್ತೆ. ಅಲ್ಲಿ ಸ್ಪಷ್ಟವಾಗುತ್ತೆ ಈ ಉತ್ತರ, ಅಲ್ಲಿ ಸ್ಪಷ್ಟವಾಗುತ್ತೆ ನಿಮಗೆ. ರಾಮನೇ ಹೇಳ್ತಾನೆ, ನಾನು ಕಾಡಿಗೆ ಬಂದಿದ್ದು ನಿಮ್ಮ ಅಮ್ಮನಿಗೆ ಅಪ್ಪ 2 ವರ ಕೊಟ್ಟ ಅಂತ ಅಲ್ಲ, ನನ್ನಪ್ಪ ನಿನ್ನ ಅಜ್ಜನಿಗೆ ವರ ಮಾತು ಕೊಟ್ಟಿದ್ದ, ಅದಕ್ಕೆ ನಾನು ಕಾಡಿಗೆ ಬಂದಿದ್ದು ಅಂತ ಹೇಳ್ತಾನೆ. ರಾಮಚಂದ್ರ ಹೇಳ್ತಾನೆ, ಯಾಕೆ? 2 ರಾಜ್ಯಗಳ ನಡುವೆ ನಡೆದಂತಹ ಒಂದು ಸಂಧಾನ ಪ್ರಕ್ರಿಯೆ ಇದು. ಇದು ಯಾವುದೋ ಒಬ್ಬ ಗಂಡಸು ಹೆಂಗಸಿಗೆ ಕೊಟ್ಟ ಮಾತಲ್ಲ, ಒಬ್ಬ ಮಹಾರಾಜ ಇನ್ನೊಬ್ಬ ಮಹಾರಾಜನಿಗೆ ಕೊಟ್ಟ ಮಾತನ್ನ ಉಳಿಸುವುದಕ್ಕಾಗಿ ರಾಮಚಂದ್ರ ಕಾಡಿಗೆ ಬಂದ. ಆ ಆಲೋಚನೆಯನ್ನ ಇಟ್ಟುಕೊಂಡು ರಾಮಚಂದ್ರ ಇಲ್ಲಿ ಹೇಳ್ತಾ ಇದ್ದಾನೆ, ಅರ್ಥ ಧರ್ಮವು ಪರಿತ್ಯಜ್ಯ ಯಹ ಕಾಮಮನುವರ್ತತೆ. ಅರ್ಥ ಮತ್ತು ಧರ್ಮವನ್ನ ತ್ಯಾಗ ಮಾಡಿ ಯಾರು ಕೇವಲ ಕಾಮವನ್ನೇ ಅನುಸರಿಸ್ತಾರೋ, ಹೇಗಾಗಿ ಏವಮಾಪದ್ಯತೆ ಕ್ಷಿಪ್ರಂ, ಬಹಳ ಬೇಗ ಅವರು ಏನ್ ಮಾಡ್ತಾರೆ, ರಾಜ ದಶರಥನು ಹೇಗೆ ನೆಲಕಚ್ಚಿ ಹೋದ್ನೋ ಹಂಗೆ ನೆಲಕಚ್ಚಿ ಹೋಗ್ತಾರೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಆಗ ಏನಾಯ್ತು ಅಂದ್ರೆ ತಕ್ಷಣ ಆ ಲಕ್ಷ್ಮಣನಿಗೆ ಒಂದು ಮಾತನ್ನ, ಅಲ್ಲಿ ಆದಂತಹ ಪರಿಸ್ಥಿತಿಯನ್ನ ಹೇಳ್ತಾರೆ. ಎಷ್ಟು ಚೆನ್ನಾಗಿ ನೋಡು ಲಕ್ಷ್ಮಣ, ಇನ್ನೂ ಕಾಲ ಮಿಂಚಿಲ್ಲ ಕಣೋ, ಇನ್ನೂ ಕಾಲ ಮಿಂಚಿಲ್ಲ. ಅಲ್ಲಿ ಅಪ್ಪನನ್ನ ನೋಡ್ಕೊಳ್ಳೋರು ಯಾರು ಇಲ್ಲ, ಅಮ್ಮನನ್ನ ನೋಡ್ಕೊಳ್ಳೋರು ಯಾರು ಇಲ್ಲ. ನಾನು ಸೀತಾ ಕಾಡಿಗೆ ಹೋಗ್ತೇವೆ, ನೀನು ವಾಪಸ್ ಹೋಗ್ಬಿಡು ಅಂತಾನೆ ರಾಮಚಂದ್ರ. ಯಾರನ್ನ? ಲಕ್ಷ್ಮಣನನ್ನ. ಲಕ್ಷ್ಮಣನನ್ನ ನೀನೇನ್ ಮಾಡು, ವಾಪಸ್ ಹೋಗ್ಬಿಡು, ವಾಪಸ್ ಹೋಗ್ಬಿಡು ಅಂತ ಹೇಳಿದಾಗ ಲಕ್ಷ್ಮಣನ ಮಾತು ನೋಡಿ, ನಚ ಸೀತಾ ತ್ವಯಾಹೀನ ನಚಾಹಮಪಿ ರಾಘವ ಮುಹೂರ್ತಮಪಿ ಜೀವಾಮಹ ಜಲಾನ್ ಮತ್ಸ್ಯ ಇವ ಉದ್ರುಕೌ. ಅಣ್ಣ, ಅತ್ತಿಗೆಯನ್ನ ಬಿಟ್ಟು ನಿನ್ನನ್ನ ಬಿಟ್ಟು ಒಂದು ಕ್ಷಣವೂ ಕೂಡ ನಾನು ಈ ಶರೀರದಲ್ಲಿ ಪ್ರಾಣಧಾರಣೆಯನ್ನ ಮಾಡೋದಿಲ್ಲ ಅಣ್ಣ. ಹೇಗೆ ನೀರಿನಿಂದ ತೆಗೆದಂತಹ ಮೀನು ತಾನು ಸತ್ತು ಹೋಗುವಂತೆ ನಿಮ್ಮಿಬ್ಬರನ್ನ ಬಿಟ್ರೆ ನನ್ನ ಶರೀರ ಅಲ್ಲೇ ಬಿದ್ದು ಹೋಗುತ್ತೆ ಅಣ್ಣ ಅಂತ. ನನಗೆ ಮತ್ತೆ ಇನ್ನೊಂದು ಸರಿ ಹೇಳ್ಬೇಡ ನೀವು, ಹೋಗು ಹೋಗು ಅಂತ. ನಹಿ ತಾತನ್ನ ಶತ್ರುಘ್ನಂ ನ ಸುಮಿತ್ರ ಪರಂತವ ದ್ರಷ್ಟು ವಿಚ್ಛೇಯ ಮಧ್ಯಾಹಂ ಸ್ವರ್ಗಂಚಾಪಿ ತ್ವಯಾ ವಿನಃ. ಅಣ್ಣ, ನಾನು ನಿನ್ನನ್ನ ಆಗಲಿ, ತಂದೆ ತಾಯಿಗಳನ್ನಾಗಲಿ, ನನ್ನ ತಮ್ಮನಾದಂತಹ ಶತ್ರುಘ್ನನ್ನಾಗಲಿ, ನನ್ನ ಪತ್ನಿಯನ್ನಾಗಲಿ ಸ್ವರ್ಗವನ್ನೂ ನೋಡೋದಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲಿಗೆ ಹೋದ್ರೂ ಕೂಡ ನಿನ್ನೊಟ್ಟಿಗೆ ನಾನು ಹೋಗಬೇಕು ಅಂತ ಅಂದುಕೊಳ್ತೀನಿ ಹೊರತು ನಿನ್ನನ್ನ ದಾಟಿ ನಾನು ಹೋಗಬೇಕು ಅಂತ ಅಂದುಕೊಂಡಿಲ್ಲ ಅಂತ ಹೇಳಿದ ಮೇಲೆ ರಾಮನಿಗೆ ಲಕ್ಷ್ಮಣ ಆಯ್ತಪ್ಪ ನಡಿ ಅಂತ ಹೇಳಿದ ಮೇಲೆ ಅಲ್ಲಿಂದ ರಾಮಚಂದ್ರ ಮತ್ತು ಲಕ್ಷ್ಮಣ ಸೀತಾ ಮಾತೆ ಭರದ್ವಾಜರ ಆಶ್ರಮಕ್ಕೆ ಹೋಗ್ತಾರೆ. ಭರದ್ವಾಜರಿಗೆ ಬಂದಂತಹ ಎಲ್ಲ ವಿಷಯವನ್ನು ತಿಳಿಸ್ತಾರೆ. ತಿಳಿಸಿದ ಮೇಲೆ ಬಹಳ ಒಳ್ಳೆಯ ಸತ್ಕಾರವನ್ನ ಮಾಡ್ತಾರೆ ಭರದ್ವಾಜರು. ನೋಡಿ, ಗುಹಪಟ್ಟ ಸತ್ಕಾರವನ್ನ ರಾಮಚಂದ್ರನು ತಿರಸ್ಕಾರ ಮಾಡ್ದ. ಒಬ್ಬ ಋಷಿ ಕೊಟ್ಟ ಸತ್ಕಾರವನ್ನ ರಾಮಚಂದ್ರನು ಸ್ವೀಕಾರ ಮಾಡ್ದ. ಯಾಕೆ? ಇದು ಋಷಿಗಳು ಕೊಟ್ಟಂಥದ್ದು. ಗುಹ ಕೊಟ್ಟವನು, ಗುಹ ಒಬ್ಬ ರಾಜ, ಅವನು ಕೊಟ್ಟಂಥದ್ದು ಶಾರೀರಿಕ ಸುಖ. ಯಾವುದು? ಹಾಸಿಗೆ, ಹೊತ್ತಿಗೆ, ಮೆತ್ತನೆಯ ದಿಂಬು, ಅರಮನೆಯ ವಾಸ, ಸಕಲ ಉಪಚಾರಗಳು, ಬೇಯಿಸಿದ ಅನ್ನ, ಇವೆಲ್ಲವನ್ನು ಗುಹ ಕೊಟ್ಟ. ಅದನ್ನ ತಿರಸ್ಕಾರ ಮಾಡಿದ. ಭರದ್ವಾಜರು ಕೊಟ್ಟಂಥದ್ದು ಹಣ್ಣು, ಹಂಪಲು, ಗುಡಿಸಲಿನ ವಾಸ, ನೆಲದ ಮೇಲಿನ ಮಲಗುವಿಕೆ, ಇದನ್ನ ರಾಮಚಂದ್ರನು ಸ್ವೀಕಾರ ಮಾಡಿದ. ಯಾಕೆ? ರಾಮಚಂದ್ರನು ಬಂದಿರೋದೇ ಋಷಿ ತರ ಇರೋದಿಕ್ಕೆ. ಋಷಿಯ ತರಹ ಜೀವನ ಮಾಡೋಕ್ಕೆ ರಾಮಚಂದ್ರ ಕಾಡಿಗೆ ಬಂದಿರ್ತಾನೆ. ಆಗ ಎಲ್ಲರೂ, ಸೀತಾಮಾತೆ, ಲಕ್ಷ್ಮಣ ಎಲ್ಲರೂ ಆದ್ಮೇಲೆ ಭರದ್ವಾಜರೊಟ್ಟಿಗೆ ಕುತ್ಕೊಳ್ತಾರೆ. ಕುತ್ಕೊಂಡಾಗ ರಾಮಚಂದ್ರನ ಒಂದು ಮಾತನ್ನ ಕೇಳ್ತಾನೆ.
ಏನಂತ ಕೇಳ್ತಾನೆ ಅಂದ್ರೆ, ರಮತೆ ಯತ್ರ ವೈದೇಹಿ ಸುಖಾರ್ಹ ಜನಕಾತ್ಮಜ. ಭರದ್ವಾಜರು ಹೇಳ್ತಾರೆ ರಾಮಚಂದ್ರನಿಗೆ, ರಾಮಚಂದ್ರನ ಇಲ್ಲೇ ಇದ್ಬಿಡು, ಆರಾಮಾಗಿ ನೀನು ಋಷಿ ತರ ಇರಬೇಕು ಅಂದ್ಕೊಂಡಿದ್ಯಾ, ಇಲ್ಲೇ ಇದ್ಬಿಡು ಅಂತ ಹೇಳ್ತಾರೆ. ರಾಮಚಂದ್ರ ಒಪ್ಪೋದಿಲ್ಲ. ಇಲ್ಲ ಮಹಾರಾಜರೇ, ಇಲ್ಲ ಋಷಿಗಳೇ, ಇಲ್ಲಿ ನಗರವಾಸಿಗಳ ಜನಸಂಚಾರ ಆಗಾಗ ಆಗ್ತಾ ಇರುತ್ತೆ, ಅವರಿಗೆ ನಾನು ಕಾಣಿಸ್ಕೊಳ್ಳಬಾರದು, ನನಗೊಂದು ಜಾಗವನ್ನ ನೀವೇ ಹೇಳಿ, ಆ ಜಾಗದಲ್ಲಿ ಇರ್ತೀನಿ ಅಂತ ಹೇಳಿದ ಮೇಲೆ, ಆ ಜಾಗದಲ್ಲಿ ಇರ್ತೀನಿ ಅಂತ ಹೇಳಿದ ಮೇಲೆ ಭರದ್ವಾಜರು ಹೇಳ್ತಾರೆ, ಎಂಥ ಮಾತನ್ನು ಹೇಳ್ತಾರೆ ಗೊತ್ತೇ ರಾಮ, ನಾನು ಎಲ್ಲಿಗೆ ಹೋಗಬೇಕು ಅಂತ, ರಮತೆ ಯತ್ರ ವೈದೇಹಿ ಸುಖಾರ್ಹ ಜನಕಾತ್ಮಜ. ಆ ಜಾಗಕ್ಕೆ ನಾವು ಹೋದಾಗ ಜಾನಕಿಗೆ ಅರಮನೆಯ ಸುಖ ನೆನಪಿಗೆ ಬರಬಾರದು, ಅಂತಹ ಪ್ರಕೃತಿ ಸೌಂದರ್ಯ ಇರುವ ಜಾಗವನ್ನ ನನಗೆ ಹೇಳಿ ಅಂತ ಹೇಳ್ತಾರೆ. ಈಗ ನೋಡಿ, ನೀವೆಲ್ಲರೂ ಕೂಡ ಹಿಮಾಲಯಕ್ಕೆ ಹೋಗ್ತೀರಾ, ಯಾವುದೋ ಒಂದು ಸಮುದ್ರ ತೀರಕ್ಕೆ ಹೋಗ್ತೀರಾ, ಯಾವುದೋ ಒಂದು ಬೆಟ್ಟ ಗುಡ್ಡಕ್ಕೆ ಕಾಡಿಗೆ ಹೋಗ್ತೀರಾ. ಆ ಕಾಡಿಗೆ ಹೋದಾಗ ರೀ ಇಲ್ಲೇ ಇರೋಣ ಅನ್ನಿಸ್ತಿದೆ ಕಣ್ರಿ, ಇಷ್ಟು ಚೆನ್ನಾಗಿದೆ ರೀ ಅಂತೀರ. ನಿಮಗಲ್ಲಿ ಮೆತ್ತಿಗಿರ ಹಾಸಿಗೆ ಇರುತ್ತಾ? ಯಾವುದಾದ್ರೂ ಸುಖ ಸೌಕರ್ಯಗಳಿರುತ್ತಾ? ಮೊಬೈಲ್ ನೆಟ್ವರ್ಕ್ ಇರುತ್ತಾ? ಏನು ಇರುವುದಿಲ್ಲ. ಆದರೂ ನೀವೇನ್ ಮಾಡ್ತೀರಾ? ನೀವು ಅಲ್ಲೇ ಇರೋಣ ಅಂತ ಬಯಸ್ತೀರ ನೀವು. ಯಾಕೆ ಹೇಳಿ? ಆ ಪ್ರಕೃತಿಯ ಮುಂದೆ ನಿನ್ನ ಹತ್ರ ಇರುವಂತದ್ದು ಎಲ್ಲವೂ ಅಲ್ಪ ಅಂತ ಅನ್ಸುತ್ತೆ. ಏನಿದೆ ನಿನ್ನ ಹತ್ರ? ಅಷ್ಟಿದೆ, ಇಷ್ಟಿದೆ, ಅಷ್ಟಿದೆ. ಆ ಪ್ರಕೃತಿಯ ಮುಂದೆ ನಮ್ಮ ಹತ್ರ ಇರೋದ ನಶ್ವರ ಅಂತ ಅನ್ಸುತ್ತೆ. ನೋಡಿ, ರಾಮನು ಭರದ್ವಾಜರಿಗೆ ಹೇಳಿದಂಥದ್ದು, ಎಲ್ಲಿ ಸೀತೆಯ ಹೃದಯಕ್ಕೆ ಅರಮನೆಯ ಸುಖಗಳು ನೆನಪಿಗೆ ಬರುವುದಿಲ್ಲವೋ ಅಂಥದ್ದನ್ನ ನನಗೆ ಹೇಳಿ ಭರದ್ವಾಜರೇ ಅಂದಾಗ, ಭರದ್ವಾಜರು ರಾಮಚಂದ್ರನಿಗೆ ಚಿತ್ರಕೂಟಕ್ಕೆ ನೀನು ಹೋಗಪ್ಪ, ಇಲ್ಲಿಂದ ಒಂದು 10 ಯೋಜನ ದೂರದಲ್ಲಿದೆ ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟಕ್ಕೆ ಹೋಗು, ಅಲ್ಲಿ ನೀನು ವಾಸ ಮಾಡಿಕೊಂಡಿರು ಅಂತ ಹೇಳಿದಾಗ ಚಿತ್ರಕೂಟಕ್ಕೆ ಹೋಗ್ತಾರೆ. ನೋಡಿ, ಒಂದು ಮಾತನ್ನು ಹೇಳಿದ್ದಾರೆ, ಚಿತ್ರಕೂಟದಲ್ಲಿ ಹೋದ ಮೇಲೆ ಲಕ್ಷ್ಮಣನ ಒಂದು ಗುಡಿಸಲನ್ನ ಕಟ್ತಾನೆ. ಆ ಗುಡಿಸಲನ್ನ ಕಟ್ಟಿದ ಮೇಲೆ ರಾಮಚಂದ್ರನು ವಿಧಿವತ್ತಾಗಿ ಗೃಹ ಪ್ರವೇಶವನ್ನ ಮಾಡ್ತಾನೆ. ಅದಕ್ಕೆ ದಿಗ್ಬಲಿಯನ್ನೆಲ್ಲವನ್ನೂ ಕೂಡ ಕೊಟ್ಟು ರಾಮಚಂದ್ರನು ಗೃಹ ಪ್ರವೇಶವನ್ನು ಮಾಡ್ತಾನೆ. ಪ್ರವೇಶವನ್ನು ಮಾಡಿದ ಮೇಲೆ ಏನಾಗುತ್ತೆ ಅಂದ್ರೆ, ತಕ್ಷಣ ಅವರು ಆ ಚಿತ್ರಕೂಟದಲ್ಲಿ ಇರೋದಕ್ಕೆ ಆರಂಭ ಮಾಡ್ತಾರೆ. ಇತ್ತ ಏನಾಗುತ್ತೆ ಅಂದ್ರೆ, ಸುಮಂತ್ರನು ಅಯೋಧ್ಯೆಗೆ ಹಿಂತಿರುಗಿ ಬರ್ತಾನೆ. ಹಿಂತಿರುಗಿ ಬಂದಾಗ ಇಡೀ ಮೊದಲಿಗೆ ನೋಡಿ, ಹೆಬ್ಬಾಗಿಲಿನಲ್ಲಿ ನಿಂತುಕೊಂಡು ಸುಮಂತ್ರನನ್ನ ಅಯೋಧ್ಯ ವಾಸಿಗಳು ಕಾಯ್ಕೊಂಡಿರ್ತಾರೆ. ಏನಕ್ಕೆ ಗೊತ್ತಾ? ಸುಮಂತ್ರ, ರಾಮನನ್ನು ಎಲ್ಲಿ ಬಿಟ್ಟು ಬಂದೆ ಅಂತ ಕೇಳೋದಿತ್ತು. ಯಾಕೆ? ಇವರೆಲ್ಲರೂ ಅಲ್ಲಿ ಹೋಗೋದಿತ್ತು. ಇವರೆಲ್ಲರೂ ಕೂಡ ಅಲ್ಲಿಗೆ ಹೋಗೋದಿಕ್ಕಾಗಿ ರಾಮಚಂದ್ರನನ್ನು ನೀನು ಎಲ್ಲಿ ಬಿಟ್ಟು ಬಂದೆ ಅಂತ ಕೇಳೋದಕ್ಕೋಸ್ಕರ ನಿಂತಿರ್ತಾರೆ. ಸುಮಂತ್ರ ಹೇಳ್ತಾರೆ, ಇಲ್ಲಪ್ಪ, ನಾನು ಗಂಗಾ ನದಿ ತನಕ ಕರ್ಕೊಂಡು ಹೋದೆ, ಆಮೇಲೆ ಎಲ್ಲಿಗೆ ರಾಮಚಂದ್ರ ಹೋದ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ತಕ್ಷಣ ಅವನು ದಶರಥನ ಹತ್ರ ಹೋಗ್ತಾನೆ. ದಶರಥನ ಹತ್ರ ಹೋದಾಗ ಏನೂ ಕೂಡ ದಶರಥನು ಸುಮಂತ್ರ ಹೋಗಿ ನಿಂತಾಗ ನೋಡಿ, ಹೀಗೆ ದಶರಥ ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ನೋಡಿದ್ನಂತೆ. ಯಾಕೆ ನೋಡ್ತಾ ಇದ್ದಾನೆ ಅನ್ನೋದು ಕೌಸಲ್ಯಗೆ ಗೊತ್ತಾಯ್ತು. ಕೌಸಲ್ಯ ಒಂದು ಮಾತನ್ನ ಹೇಳ್ತಾಳೆ ನೋಡಿ, ಎಂಥ ಛಾತಿ ಏಟು ಅಂದ್ರೆ, ದೇವ ಯಸ್ಯ ಭಯಾನ್ ರಾಮಂ ನಾನು ತುಚ್ಛಸಿ ಸಾರಥ್ಯಂ ನೇಹ ತಿಷ್ಠತಿ ಕೈಕೇಯಿ ವಿಸ್ರಬ್ಧಂ ಪ್ರತಿಭಾಷ್ಯದ. ಎಂಥ ಮಾತು ಗೊತ್ತಾ? ಮಹಾರಾಜ ಧೈರ್ಯವಾಗಿ ಮಾತಾಡು, ಈ ಸಾರಥಿಯ ಜೊತೆಗೆ, ಸುಮಂತ್ರನ ಜೊತೆಗೆ ಧೈರ್ಯವಾಗಿ ಮಾತಾಡು. ನಿನ್ನ ಭಯಕ್ಕೆ ಕಾರಣರಾದಂತಹ ಕೈಕೇಯಿ ಅಕ್ಕಪಕ್ಕದಲ್ಲಿಲ್ಲ, ಧೈರ್ಯವಾಗಿ ಮಾತಾಡು ಅಂತ. ಮಾತಾಡಕ್ಕೆ ಹೆದರ್ತಾ ಇರ್ತಾನೆ ದಶರಥ, ಮಾತನಾಡೋದಕ್ಕೆ ಹೆದರ್ತಿರ್ತಾನೆ ದಶರಥ. ನೋಡಿ ಹೇಗಿದೆ, ನೇಹ ತಿಷ್ಠತಿ ಕೈಕೇಯಿ ವಿಸ್ರಬ್ಧ ಪ್ರತಿಭಾಷ್ಯದ. ನೀನು ಹೆದರ್ಕೋಬೇಕಾಗಿಲ್ಲಪ್ಪ ದಶರಥ, ನೀನು ಹೆದರ್ಕೋಬೇಕಾಗಿಲ್ಲ. ನೀನೇನ್ ಮಾಡು? ಮಾತನಾಡು, ಸಾರಥಿಯ ಜೊತೆಗೆ ಮಾತನಾಡು ಅಂತ ಹೇಳಿದಾಗ
ದಶರಥನು ಸುಮಂತ್ರನ ಹತ್ರ ತುಂಬಾ ದುಃಖ ತೋಡ್ಕೊಳ್ತಾನೆ. ದುಃಖ ತೋಡ್ಕೊಂಡಾಗ ಲಕ್ಷ್ಮಣ ರಾಮ ಏನಂದ ಅಂತ ಹೇಳಿದಾಗ, ಅಬ್ರವೀಮ ಮಹಾರಾಜ ಧರ್ಮಮೇವ ಅನುಪಾಲಯನ್. ಪ್ರಭಾ ತುಂಬಾ ಒಂದು ಭರತನಿಗೆ, ಅಮ್ಮಂದಿರಿಗೆ, ತಾಯಂದಿರಿಗೆ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ, ತಾಯಂದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ. ಭರತನಿಗೆ ಪಟ್ಟ ಕಟ್ಟಿದ ಮೇಲೆ ಭರತನಿಗೊಂದು ಸಂದೇಶವನ್ನ ಕೊಟ್ಟ, ನೀನು ನಿನ್ನ ತಾಯಿಯನ್ನ ಹೇಗೆ ನೋಡಿಕೊಳ್ತೀಯೋ ಅದೇ ರೀತಿಯಾಗಿಯೇ ನನ್ನ ತಾಯಂದಿರನ್ನೂ ನೋಡ್ಕೋ ಅಂತ ಹೇಳಿದಪ್ಪ. ಈ ಮಾತನ್ನ ರಾಮಚಂದ್ರನು, ಭರತನ ಯೋಗ್ಯತೆ ಪರಿಪೂರ್ಣವಾಗಿ ತಿಳಿದವನು ರಾಮಚಂದ್ರ, ಯಾಕೆ ಈ ಮಾತನ್ನ ಹೇಳ್ದ ಅಂತ ಗೊತ್ತಾಗ್ಲಿಲ್ಲ. ಈಗ ಪರಿಪೂರ್ಣವಾಗಿ ಭರತನ ಬಗ್ಗೆ ತಿಳಿದಂಥವನು ರಾಮಚಂದ್ರ, ನೀನು ನೋಡುವೋ ಅಂತ ಹೇಳಿದ್ರೆ ಅದು ಅವಮಾನ ಭರತನಿಗೆ. ಭರತ ಎಂದು ಅಂತಹ ಬುದ್ಧಿಯನ್ನ ಮಾಡಿದವನು, ಆದರೂ ರಾಮಚಂದ್ರ ಒಂದು ಮಾತನ್ನ ಹೇಳಿಬಿಟ್ಟ. ರಾಮಚಂದ್ರ ಹೇಳಿ, ಆದ್ರೆ ಇಡೀ ರಾಮಾಯಣದಲ್ಲಿ ರಾಮ ಬಿಡಿ ಎಲ್ಲರಿಗೂ ಇಷ್ಟವಾದ ಪಾತ್ರ. ರಾಮನು ಭಗವಂತನ ಅಂಶ ಸಂಭೂತನು, ಆದರೆ ರಾಮನ ಮಟ್ಟಿಗೆ ತೂಗುವಂತಹ ಇನ್ನೊಂದು ಪಾತ್ರ ಅಂದ್ರೆ ಅದು ಭರತನ ಪಾತ್ರ, ಭರತನ ಒಂದು ವಿಷಯ ನೋಡಿ. ಆಗ ರಾಮನು ಎಲ್ಲ ಒಳ್ಳೆಯದನ್ನ ಹೇಳಿದಾನೆ ಅಂತ ಹೇಳಿದ ಮೇಲೆ ದಶರಥ ಕೇಳ್ತಾನೆ, ಸೀತಾಮಾತೆ ಏನಾದ್ರೂ ಹೇಳಿದ್ಲಪ್ಪ, ಸೀತಾಮಾತೆ ಏನಾದ್ರೂ ಹೇಳಿದ್ಲ ಅಂತ ಹೇಳಿದಾಗ, ಅಬ್ರವೀಮ ಮಹಾರಾಜ ಧರ್ಮಮೇವ ಅನುಪಾಲಯ. ನೋಡಪ್ಪ, ಅವಳು ಆ ಒಂದು ಸೀತಾಮಾತೆ ಹೇಳ್ಬೇಕಾದ್ರೆ ಏನ್ ಹೇಳಿದ್ದು ಅಂದ್ರೆ, ತೇನ ದುಃಖೇನ ಹೃದಯ ನೈವ ಮಾ ಕಿಂಚಿದ ಬ್ರವೀ. ಅವಳು ಏನೋ ಹೇಳಬೇಕು ಅಂತ ಅಂದುಕೊಂಡ ಮಹಾರಾಜ, ಆದ್ರೆ ದುಃಖದಿಂದ ಅವಳಿಗೆ ಕಣ್ಣೀರು ಬಂದುಬಿಡ್ತು. ಆ ಕಣ್ಣೀರನ್ನು ಒರೆಸಿಕೊಳ್ತಾ ಏನನ್ನೂ ಹೇಳಿದೆ ಸುಮ್ಮನಾಗ್ಬಿಟ್ಲು. ನೋಡಿ, ಹೇಳಿದ್ರೆ ಏನು ಹೇಳ್ತಾರೋ ಅಷ್ಟೇ ಮಾತು, ಸುಮ್ಮನಾದ್ರೆ 1000 ಮಾತು. ಸುಮ್ಮನಾದ್ರೆ ಅವಳು ಏನೋ ಹೇಳಬೇಕು ಅಂತ ಅಂದುಕೊಂಡು ಮಹಾರಾಜ, ಆದ್ರೆ ಆ ದುಃಖ ಬಹಳ ಇಮ್ಮಡಿಯಿಂದ ಬಂದುಬಿಡ್ತು. ಗಟ್ಟಿಯಾಗಿ ಜೋರಾಗಿ ಕಣ್ಣೀರನ್ನು ಹಾಕ್ತಾ ಸುಮ್ಮನಾಗ್ಬಿಟ್ಲು ನನ್ನ ಮುಖವನ್ನು ನೋಡಿ ಅಂತ ಹೇಳಿದ್ರು. ಯಾರು? ದಶರಥ. ಸುಮಂತ್ರ ಹೇಳಿದ್ರು. ಆಮೇಲೆ ಹೇಳಿದಾನೆ, ಅಪ್ಪ ಲಕ್ಷ್ಮಣ ಏನಾದ್ರು ಹೇಳಿ ಕಳಿಸಿದ್ರು ನನಗೆ ಅಂತ ಹೇಳಿದಾಗ, ನೋಡಿ ಮಹಾರಾಜ ಲಕ್ಷ್ಮಣನು ತುಂಬಾ ಕೋಪಿಷ್ಠನಾಗ್ಬಿಟ್ಟಿದ್ದ. ಏನಂತ ಹೇಳಿದ ಗೊತ್ತಾ ಮಹಾರಾಜ? ಅಹಂ ತಾವನ್ ಮಹಾರಾಜೆ ಪಿತೃತ್ವ ನೋಪಲಕ್ಷ್ಯತೆ ಭ್ರಾತ ಭರ್ತಾತ ಬಂಧುಷ್ಟ ಪಿತಾತ ಮಮ ರಾಘವ. ನೋಡಿ ಎಂಥ ಮಾತು ಅಂದ್ರೆ, ನನಗೆ ಅಪ್ಪನ ಮೇಲೆ ಏನು ಪ್ರೀತಿ ಇಲ್ಲ ರೀ, ನಾನೇನು ಪ್ರೀತಿ ಇಟ್ಕೊಂಡಿಲ್ಲ, ಪಿತೃತ್ವ ನೋವು ನನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಅಪ್ಪನ. ಅವ್ನು ಏನ್ ಹೇಳ್ದ ಅಂತ ನೀನ್ ಕೇಳ್ತಿದ್ಯಲ್ಲಪ್ಪ, ನಿನ್ನ ನಾವು ಲೆಕ್ಕಕ್ಕೆ ಇಟ್ಟಿಲ್ಲ ಅಂತ ಹೇಳ್ದ. ಅಪ್ಪ ಅನ್ನೋದಕ್ಕೆ ನೀನು ಲೆಕ್ಕಕ್ಕೆ ಇಟ್ಟಿಲ್ಲ ಅಂತ ಹೇಳ್ದ. ಯಾಕೆ ಗೊತ್ತಾ? ನನಗೆ ಅಪ್ಪ, ಅಮ್ಮ, ಅಣ್ಣ, ತಮ್ಮ ಎಲ್ಲರೂ ಕೂಡ ರಾಮ ಅಂತ ಹೇಳಿ ಕಳಿಸ್ತ. ಅಹಂ ತಾವನ್ ಮಹಾರಾಜೆ ಪಿತೃತ್ವ ನೋಪಲಕ್ಷ್ಯತೆ. ನಿನ್ನ ನಾವು ಲೆಕ್ಕಕ್ಕೆ ಇಟ್ಟಿಲ್ಲ ಅಂತ ಹೇಳಿಬಿಟ್ಟ. ಯಾರು? ಲಕ್ಷ್ಮಣ. ನನಗೆಲ್ಲರೂ ಕೂಡ ರಾಮ ಅಂತಾನೆ ಅಂದುಕೊಂಡ್ಬಿಟ್ಟಿದ್ದೇನೆ. ಆ ವಿವೇಕ ಇಲ್ಲದೆ, ಒಬ್ಬ ಬುದ್ಧಿ ಇಲ್ಲದವನು ಮಾಡುವಂತಹ ತೀರ್ಮಾನವನ್ನ ನೀನು ಮಾಡದೆ ಅಂತ ಬೈದ ನಿನಗೆ. ಬುದ್ಧಿ ಇಲ್ಲದವನು ಮಾಡ್ತಾನಲ್ಲ ಅವಿವೇಕಿ, ಆ ರೀತಿಯಾಗಿ ಬೈದು ಬಿಟ್ಟ. ಇನ್ಯಾವ ಒಂದು ನಿಮಿತ್ತವೂ ಕೂಡ ನೋಡಿ, ಯಾವತ್ತೋ ಹೇಗೋ ಕೊಟ್ಟಂತಹ ಒಂದು ಮಾತಿನಿಂದ, ಒಂದು ಅಚಾತುರ್ಯದ ಮಾತಿನಿಂದ ಈ ರೀತಿ ಮಾಡಿಬಿಟ್ಟೆ ಅಂತ ಬೈದು ಬಿಟ್ಟ ಅಂತ ಆ ಲಕ್ಷ್ಮಣನ ಹೇಳ್ದ ಅಂತ ಹೇಳಿದಾಗ, ದಶರಥ ಬಹಳ ದುಃಖವನ್ನ ಪಡ್ತಾನೆ. ಬಹಳ ದುಃಖವನ್ನ ಪಟ್ಟು ಕೌಸಲ್ಯೆಯು ದುಃಖ ಪಡ್ತಾಳೆ. ಸುಮಂತ್ರನು ಅವಳನ್ನ ಸಮಾಧಾನವನ್ನ ಮಾಡ್ತಾಳೆ. ಸಮಾಧಾನವನ್ನು ಮಾಡಿದ ಮೇಲೆ ಶ್ರೀರಾಮನನ್ನ ಕಾಡಿಗೆ ಕಳಿಸಿದ ಮೇಲೆ ದಶರಥನನ್ನ ತುಂಬಾ ಕಡು ವಾಕ್ಯಗಳಿಂದ ಕೌಸಲ್ಯ ಮಾತೆ ಬೈತಾಳೆ. ಆಗ ಒಂದು ನೆನಪು ಬರುತ್ತೆ ದಶರಥನಿಗೆ ಒಂದು ಹುಚ್ಚುತನ ಇರುತ್ತೆ. ರಾತ್ರಿ ವೇಳೆಯಲ್ಲಿ ಯುದ್ಧಕ್ಕೆ ಹೋಗುದು, ರಾತ್ರಿ ವೇಳೆಯಲ್ಲಿ ಕತ್ಲಲ್ಲಿ ಯುದ್ಧಕ್ಕೆ ಹೋಗುದು.
ಯುದ್ಧಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಅವನ ಒಂದು ವಿದ್ಯೆ ಗೊತ್ತಿರುತ್ತೆ, ಶಬ್ದವೇದಿ ವಿದ್ಯೆ. ಅವನು ಎಲ್ಲೋ ನಿಂತುಕೊಂಡು ಕೇವಲ ಶಬ್ದವನ್ನ ಕೇಳ್ಬಿಟ್ಟು ಬಾಣವನ್ನು ಬಿಟ್ಬಿಡ್ತಿರ್ತಾನೆ. ಅಂತಹ ವಿದ್ಯೆ ಗೊತ್ತಿರುತ್ತೆ ದಶರಥನಿಗೆ. ರಾತ್ರಿ ನೋಡಿ, ಒಬ್ಬೊಬ್ಬರಿಗೆ ಒಂದು ಚಟ ಅಂತ ಹೇಳ್ತೀವಲ್ಲ, ದಶರಥನಿಗೆ ಇದ್ದದ ಚಟ ಇದೆ. ಏನು, ರಾತ್ರಿ ಹೊತ್ತು ಯುದ್ಧಕ್ಕೆ ಹೋಗು, ಶಬ್ದ ಕೇಳಿ ಬಾಣ ಬಿಡೋದು. ಒಂದು ಕೆರೆಯ ಸಮೀಪ ನಿಂತಿರ್ತಾನೆ. ನಿಂತಾಗ ಏನಾಗುತ್ತೆ ಅಂದ್ರೆ ಗುಳು 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 ಶಬ್ದ ಬರುತ್ತೆ. ಆಗ ದಶರಥ ಅಂದುಕೊಂಡ್ಬಿಡ್ತಾನೆ, ಯಾವುದೋ ಒಂದು ಆನೆ ಸೊಂಡಲಿನನ್ನ ನೀರಲ್ಲಿ ಮುಳುಗಿಸಿ ನೀರನ್ನು ಕುಡಿದಿದೆ ಅಂತ ಅನ್ಕೊಂಡ್ಬಿಡ್ತಾನೆ. ಆಗ ಅವನು ಬಾಣವನ್ನ ಬಿಟ್ಟು ಬಿಡ್ತಾನೆ. ಬಾಣವನ್ನು ಬಿಟ್ಟಾಗ ಅಲ್ಲಿರುವಂತಹ ಒಂದು ಶಬ್ದ ಹೊರಗಡೆ ಬರುತ್ತೆ. ಹಾ, ಅಪ್ಪ, ಅಮ್ಮ ಅನ್ನುವಂತಹ ಶಬ್ದ ಕೇಳ್ಕೊಂಡು, ಮಾತಾ ಪಿತಾ ಎಂಬ ಶಬ್ದ ಕೇಳ್ಕೊಂಡು ಅವ್ನು ಕೆಳಗೆ ಬಿಡ್ತಾನೆ. ದಶರಥನಿಗೆ ಏನೋ ತಪ್ಪು ಮಾಡಿದೆ ಅಂತ ಹೋದಾಗ ಒಬ್ಬ ಋಷಿಕುಮಾರ ಸಂತ ನಿಂತಿರ್ತಾನೆ. ಅವನೇ ಶ್ರವಣ ಕುಮಾರ. ಎರಡೂ ಕಣ್ಣಿಲ್ಲದಂತಹ ತನ್ನ ತಂದೆ ತಾಯಿಯನ್ನು ಹೊತ್ತುಕೊಂಡು ತೀರ್ಥಕ್ಷೇತ್ರದ ಪರ್ಯಾಟನೆಯನ್ನು ಮಾಡ್ತಿದ್ದ. ಆ ಮಗುವಿನ ಶರೀರವನ್ನು ತಗೊಂಡು ಬಂದು ಅಪ್ಪ ಅಮ್ಮನ ಮುಂದೆ ನಿಂತಾಗ ಅವರಿಬ್ಬರು ಕೂಡ, ನೋಡಪ್ಪ, ನಮ್ಮಿಬ್ರು ಕಣ್ಣಿಲ್ಲ, ನಮ್ಮ ಮಗನಿಗೆ ಚಿತೆಯನ್ನು ಸಿದ್ಧಪಡಿಸು, ಆ ಚಿತೆಯ ಮೇಲೆ ನಮ್ಮಿಬ್ಬರನ್ನು ಕೂಡಿಸಿಬಿಟ್ಟು ಬೆಂಕಿ ಹಚ್ಚಿ ನೀನು ಹೋಗ್ಬಿಡಪ್ಪ ಅಂತ ಹೇಳಿಬಿಡ್ತಾನೆ. ದಶರಥ ಹಾಗೆ ಮಾಡ್ತಾನೆ. ನಾವು ಇರೋದಿಲ್ಲ ಅಂತ ಹೇಳ್ತಾರೆ ಅವರು, ಬೆಂಕಿ ಹಚ್ಚೇ ಹೋಗ್ಬೇಕು ಅಂತ ಹೇಳ್ತಾರೆ. ಜೀವಂತ ಇರುವಂತಹ ಅಪ್ಪ ಅಮ್ಮನನ್ನ ಕೂಡಿಸಿ ಶ್ರವಣ ಕುಮಾರನನ್ನ ಬೆಂಕಿ ಹಚ್ಚಿ ದಶರಥ ಹೋಗಿ ಹೋಗ್ತಾನೆ. ಸಾಯುವೆಲ್ಲ ಒಂದು ಶಾಪವನ್ನು ಕೊಟ್ಬಿಡ್ತಾರೆ. ನಾವು ಹೆಂಗೆ ಮಗನ ಒಂದು ದುಃಖದಿಂದ ಶರೀರವನ್ನು ಬಿಡ್ತಾ ಇದ್ದೇವೋ, ನಿನಗೂ ಕೂಡ ಪುತ್ರ ಶೋಕದಿಂದ ಸಾವುಗಳಲ್ಲಿ ಅಂತ ಶಾಪ ಕೊಟ್ಟು ಹೋಗ್ಬಿಡ್ತಾರೆ. ದಶರಥನಿಗೆ ಆಲೋಚನೆ ಬರುತ್ತೆ, ಈಗ ಆ ಪುತ್ರ ಶೋಕ ದಶರಥನಿಗೆ ಬಂದಿದೆ, ಇನ್ನು ನಾನು ಬದುಕೋದಿಲ್ಲ ಅಂತ ತೀರ್ಮಾನ ಆಗಿದೆ. ಅದೇ ದುಃಖವನ್ನ ಕೌಸಲ್ಯಗೆ ಹೇಳ್ತಾ ಅವನು ಕೂಡ ಏನ್ ಮಾಡ್ತಾನೆ, ದಶರಥನು ಪರಿಪೂರ್ಣವಾಗಿ ಆ ಒಂದು ಮಾತನ್ನ, ಶಾಪವನ್ನು ಕೊಡ್ತಾನೆ. ಕೌಸಲ್ಯ ಕ್ಷಮಾಪಣೆಯನ್ನ ಕೇಳ್ತಾನೆ. ಆ ಕ್ಷಮಾಪಣೆಯನ್ನು ಕೇಳಿದಾಗ ಆ ಒಂದು ದಶರಥನ ಮರಣ ಸಂಭವಿಸಿದೆ ಅವತ್ತಿನ ರಾತ್ರಿ. ನೋಡಿ, ಒಂದು ದಿನದಲ್ಲಿ 24 ಗಂಟೆಯೊಳಗೆ ಎಷ್ಟು ನಡೀತು ಅನ್ನೋದಕ್ಕೆ ರಾಮಾಯಣವೇ ಸಾಕ್ಷಿ. ಹಿಂದಿನ ದಿನ ಸಂಜೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಪುಷ್ಯ ನಕ್ಷತ್ರದ ದಿನ ಅಂತ ದಶರಥ ಅನೌನ್ಸ್ ಮಾಡ್ತಾನೆ. ಪುಷ್ಯ ನಕ್ಷತ್ರ ಮುಗಿಯುವುದರೊಳಗೆ ದಶರಥನೇ ಇಲ್ಲ. ಎಷ್ಟು ಬೇಗ! 2-3 ರಾತ್ರಿಯಲ್ಲಿ, 4-5 ರಾತ್ರಿಯಲ್ಲಿ, 3-4 ರಾತ್ರಿಯ ಒಳಗೆ ದಶರಥನೇ ಇಲ್ಲದವನ. ದಶರಥನ ಮರಣ ಸಂಭವಿಸುತ್ತೆ. ಆ ಮರಣ ವಾರ್ತೆಯನ್ನ ಭರತನಿಗೆ, ಧರ್ಮಾತ್ಮನಾದ ಭರತನಿಗೆ ವಿಷಯವನ್ನ ಹೇಳಿ ಕಳಿಸ್ತಾರೆ. ಧರ್ಮಾತ್ಮನಾದಂತಹ ಭರತ ಅಯೋಧ್ಯ ಪಟ್ಟಣಕ್ಕೆ ಬರ್ತಾನೆ. ಬಂದ ಮೇಲೆ ಆ ಭರತನ ಪಾತ್ರ ಚಿತ್ರಣವನ್ನು ಒಂದನ್ನು ನಾಳೆಯ ದಿನ ಪೂರ್ತಿ ನೋಡಿಬಿಟ್ಟು ಈ ಒಂದು 8 ದಿನದ ಈ ಉಪನ್ಯಾಸ ಮತ್ತು 9ನೇ ದಿನ ಭಾನುವಾರವೂ ಕೂಡ ಇದರ ಒಂದು ಪರಿಶಿಷ್ಟವನ್ನು ಓದಬೇಕು. ಈ ರಾಮಾಯಣದ ಒಂದು ಮಹಾತ್ಮೆ ಇದೆ, ಅದನ್ನು ಓದಿ ಅರ್ಥ ಹೇಳಬೇಕು ಅನ್ನೋದಿದೆ. ಆದ್ರಿಂದ ಅದನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಕೇಳೋಣ, ಶ್ರವಣ ಮಾಡೋಣ. ನಾಳೆಯ ದಿನ ಭರತನ ಒಂದು ಪಾತ್ರ ಚಿತ್ರಣವನ್ನು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮಂಗಳ ಮಾತೆ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಜೀವಂತು ಶರದಾಂ ಶತಂ. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ರಾಮಚಂದ್ರ